ಎಲ್ರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ನೋಡ್ತಾ ಇದ್ದೀರಾ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮ. ಧರ್ಮ ಜ್ಯೋತಿ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ನಿಮ್ಮೆಲ್ಲರ ಮನಸ್ಸಿಗೆ ಹತ್ತಿರವಾಗ್ತಿದೆ ಅನ್ನೋ ಸೂಚನೆ ನಮಗೆ ದೊರಕಿದೆ. ಹೇಗಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮೆಸೇಜ್ಗಳ ಮಹಾಪೂರ ಹರಿದು ಬರ್ತಿದೆ. ಜೊತೆಗೆ ನಮ್ಮ ಕಾರ್ಯಕ್ರಮದ ವಿಶೇಷವಾದ ಸೆಗ್ಮೆಂಟ್ಗಳ ಬಗ್ಗೆ ನೀವು ತೋರಿಸ್ತಿರುವಂಥ ಒಲವು, ಧನ್ಯವಾದಗಳು. ಅವೆಲ್ಲದಕ್ಕೂ ಆಚಾರ ವಿಚಾರ, ಕ್ಷೇತ್ರ ಮಹಿಮೆ ಇವೆಲ್ಲವೂ ನಿಮ್ಮ ಮನ ಮುಟ್ತಾ ಇದೆ ಅಂತ ಕೇಳಿ ಬಹಳನೇ ಖುಷಿ ಆಯಿತು. ಈ ಎಲ್ಲ ವಿಚಾರವನ್ನು ಹೊತ್ತು ಪ್ರತಿದಿನ ನಮ್ಮ ಜೊತೆ ಇರುವಂಥ ಗುರುಗಳನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಬನ್ನಿ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ವೇದಾಗಮ ಪಂಡಿತರು, ಅವರೇ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ತೆ ಗುರುಗಳೇ, ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣವಾ ಯಾವುದಾದ್ರೂ ಒಂದು ಶ್ಲೋಕದೊಂದಿಗೆ? ಆಗಲಿ. ಓಂ ದೇವಿ ಪ್ರಪನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯ ಎಲ್ಲ ವೀಕ್ಷಕರಿಗೂ ಕೂಡ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿನ ಯಾರ್ಯಾರು ನಿಮ್ಮ ಹುಟ್ಟಿದ ಹಬ್ಬವನ್ನು ಈ ಜುಲೈ 22ನೇ ತಾರೀಕು ಆಚರಿಸ್ಕೊಳ್ತಾ ಇದ್ದೀರಿ ಮತ್ತು ಯಾರು ನಿಮ್ಮ ವಿವಾಹ ವಾರ್ಷಿಕೋತ್ಸವದ ಒಂದು ಸಂತಸದಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಕಾಮನೆಗಳು. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಿ ನಿಮ್ಮನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡಲಿ ಅಂಥೇಳಿ ಅವನನ್ನು ಪ್ರಾರ್ಥಿಸ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ, ಮಂಗಳವಾರ. ಇವತ್ತು ಮೃಗಶಿರ ನಕ್ಷತ್ರ ಇದೆ. ಅಂದರೆ ಮಧ್ಯಾಹ್ನದವರೆಗೂ ಕೂಡ ಚಂದ್ರನ ಸಂಚಾರ ವೃಷಭ ರಾಶಿಯಲ್ಲಿದ್ದು, ನಂತರ ಮೃಗಶಿರ ನಕ್ಷತ್ರ 3ನೇ ಚರಣಕ್ಕೆ ಚಂದ್ರ ಪ್ರವೇಶವಾದಾಗ ಮಿಥುನ ರಾಶಿಗೆ ಚಂದ್ರನ ದಾಟುವಿಕೆ, ಸಂಕ್ರಮಣ ಅಂತ ಹೇಳ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ದಾಟ್ತಕ್ಕಂಥ ಕಾಲವನ್ನು. ಇದರ ಜೊತೆಯಲ್ಲಿ ಇವತ್ತಿರ್ತಕ್ಕಂಥದ್ದು ಧ್ರುವ ಅನ್ನುವಂತಹ ಯೋಗ, ಗರಜ ಅನ್ನುವಂತಹ ಕರಣ. ಇದಿವತ್ತಿನ ಪಂಚಾಂಗ. ಹಾಗೆಯೇ ಈ ಇವತ್ತಿನ ದಿನ ಗ್ರಹಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಮೀನರಾಶಿಯಲ್ಲಿ ಶನಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ, ವೃಷಭದಲ್ಲಿ ಶುಕ್ರ, ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ರವಿ, ಬುಧ, ಹಾಗೆ ಸಿಂಹದಲ್ಲಿ ಇರತಕ್ಕಂಥ ಗ್ರಹಗಳು ಕುಜ ಮತ್ತು ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ರಾಶಿಗಳು ಖಾಲಿಯಾಗಿದೆ. ಹಾಗೆಯೇ ಕುಂಭ ರಾಶಿಯಲ್ಲಿ ಇರತಕ್ಕಂಥದ್ದು ರಾಹು. ವೃಷಭ ರಾಶಿಯಲ್ಲಿ ಶುಕ್ರ, ಚಂದ್ರ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಮಧ್ಯಾಹ್ನ ಪ್ರವೇಶ ಮಾಡ್ತಾನೆ. ಇದು ಇವತ್ತಿನ ಗ್ರಹಸ್ಥಿತಿ ಇರತಕ್ಕಂಥದ್ದು. ಗುರುಗಳೇ, ಇವತ್ತು ಮಂಗಳವಾರ. ಯಾರೆಲ್ಲರಿಗೆ ಮಂಗಳಕರವಾಗಿದೆ ಈ ದಿನ ಅಂತ ದಿನ ಭವಿಷ್ಯದಲ್ಲಿ ತಿಳಿಸ್ಕೊಡ್ತೀರಾ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮಾಧಿಪತಿಯು ಚತುರ್ಥಾಧಿಪತಿಯೊಂದಿಗೆ, ಉಚ್ಚ ಚತುರ್ಥಾಧಿಪತಿಯೊಂದಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಒಂದು ಆರಂಭ ಇವತ್ತಿನ ದಿನ. ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಾಂಶವನ್ನು ನೋಡಬಹುದು. ಜೊತೆಯಲ್ಲಿ ಇವತ್ತಿನ ದಿನ ಭೂ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ಹೊಸ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಹೆಜ್ಜೆ ಇರತಕ್ಕಂಥದ್ದು. ಖರೀದಿ ಇವತ್ತು ಹೆಚ್ಚಾಗಿ ಮಾಡೋದಿಲ್ಲ, ಮಂಗಳವಾರ ಆದ್ದರಿಂದ ಹೆಚ್ಚಾಗಿ ಹೊಸ ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದಲ್ಲ. ಬೇರೆ ಹೆಣ್ಮಕ್ಳು ತಮಗೆ ಬೇಕಾಗಿರ್ತಕ್ಕಂಥ ಪ್ರಸಾಧನ ಸಾಮಗ್ರಿಗಳು, ಸೃಷ್ಟಿಕರ್ತನ ಸೃಷ್ಟಿಯ ಬದಲಾವಣೆಗೆ ಬೇಕಾಗ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ದಿವಸ ಆಗಿದೆ. ಇವತ್ತಿನ ದಿನ ಮೇಷರಾಶಿಯವರಿಗೆ ಚೆನ್ನಾಗಿದೆ. ದೇವತಾ ಅನುಗ್ರಹಕ್ಕೋಸ್ಕರವಾಗಿ ಇವತ್ತು ಗಣಪತಿಯನ್ನು ಆರಾಧನೆ ಮಾಡಿ ಶುಭವಾಗಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿ ಆಗಿರತಕ್ಕಂಥ ಶುಕ್ರ ಶುಭ ಸ್ಥಿತಿಯಲ್ಲಿ ರಾಶಿಯಲ್ಲೇ ಇರತಕ್ಕಂಥದ್ದು ಮತ್ತು ತೃತೀಯಾಧಿಪತಿ ಆಗಿರತಕ್ಕಂತಹ ಚಂದ್ರ ಇರತಕ್ಕಂತಹ ಸ್ಥಾನದಿಂದ ನಂತರ ಯಾವಾಗ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ, ಪೂರ್ಣವಾಗಿರತಕ್ಕಂಥ ಗಜಕೇಸರಿ ಯೋಗದ ಒಂದು ಸಂಪೂರ್ಣ ಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ. ಜೊತೆಯಲ್ಲಿ 11ನೇ ಮನೆಯಲ್ಲಿ ಇರತಕ್ಕಂತಹ ಶನೈಶ್ವರನ ಅನುಗ್ರಹದಿಂದಾಗಿ ಉತ್ತಮವಾಗಿರ್ತಕ್ಕಂತಹ, ಅಂದರೆ ವಿಶೇಷವಾಗಿ ದೊಡ್ಡ ದೊಡ್ಡ ಮಟ್ಟದ ಸರ್ಕಾರಿ ವ್ಯವಹಾರಗಳು, ಅಂದರೆ ಆಡಳಿತ ಯಂತ್ರದ ಜೊತೆಯಲ್ಲಿ ವ್ಯವಹರಿಸ್ತಕ್ಕಂಥವ್ರು ಏನಿದ್ದಾರೆ ಅಂಥವರಿಗೆ ವಿಶೇಷವಾಗಿ
ಲಾಭಾಂಶಗಳನ್ನು, ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕೂಡ ಊಹಿಸಬಹುದಾಗಿರುತ್ತೆ. ಇವತ್ತಿನ ದಿನ ಚೆನ್ನಾಗಿದೆ, ಚಿಂತೆ ಮಾಡೋದು ಬೇಡ, ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ. 3ನೇ ರಾಶಿಯಲ್ಲಿ ಪಂಚಮಾಧಿಪತಿ ಇರ್ತಕ್ಕಂಥದ್ದು, ಹಾಗಾಗಿ ನರಸಿಂಹನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದಿನದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಅರ್ಧಂಬರ್ಧ ಲಾಭ ಮತ್ತು ಸ್ವಲ್ಪ ನಷ್ಟ ಎರಡೂ ಕೂಡ ಇವತ್ತು ಊಹಿಸಬಹುದಾಗಿದೆ. ಯಾವಾಗ ಅರ್ಧಂಬರ್ಧ ಲಾಭ ನಷ್ಟ ಅಂದರೆ ದಿನದ ಆರಂಭ ಮಧ್ಯಭಾಗದವರೆಗೂ ಕೂಡ ಸ್ವಲ್ಪ ಬೇಸರ, ಅಷ್ಟು ಉತ್ತಮವಾಗಿರ್ತಕ್ಕಂಥ ಲಾಭಾಂಶಗಳನ್ನು ನೋಡಲಿಕ್ಕೆ ಅವಕಾಶವಿಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಇರಬಹುದು. ಆ ನಂತರದಲ್ಲಿ ಮಧ್ಯಾಹ್ನದ ನಂತರ ಯಾವಾಗ ಚಂದ್ರ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಧನಾಧಿಪತಿಯಾಗಿ, ಪೂರ್ಣವಾಗಿರತಕ್ಕಂಥ ಒಂದು ಗುರುವಿನ ಬಲಿಷ್ಠ ಸ್ಥಿತಿ. ಆದರೆ ಗುರು ಉದಯ ಕೂಡ ಆಗಿದ್ದಾನೆ, ಅಸ್ತಸ್ಥಿತಿಯನ್ನು ಕಳ್ಕೊಂಡಿದ್ದಾನೆ. ಹಾಗಾಗಿ ಉತ್ತಮವಾಗಿರತಕ್ಕಂಥ ಒಂದು ಗ್ರಹಸ್ಥಿತಿ, ಚಿಂತೆ ಮಾಡೋದು ಬೇಡ, ಕೆಲಸ ಕಾರ್ಯಗಳನ್ನು ನಡೆಸ್ಕೊಳ್ಳಿ. ಮಧ್ಯಾಹ್ನದವರೆಗೆ ಸ್ವಲ್ಪ ಗಡಿಬಿಡಿ ಮಾಡಬೇಡಿ, ಸಾವಧಾನವಾಗಿ ಸುಮಾರು 1-1:30 ತನಕ ಸಾವಧಾನವಾಗಿ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿ. ಏನೋ ಒಂದು 2 ಹೆಜ್ಜೆ ಇಟ್ಟು ಕೂಡಲೇ ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಅಂದ್ಕೂಡಲೇ ಕೆಲವರಿಗೆ ಸ್ವಲ್ಪ ಡಿಪ್ರೆಸ್ ಆಗಿಬಿಡ್ತಾರೆ. ಹಾಗಾಗಿ ಸುಂದರಕಾಂಡದ ಒಂದು ಶ್ಲೋಕ ಬರುತ್ತೆ, ಮುಂದೆ ಹೇಳ್ತೀನಿ ಸಮಯ ಬಂದಾಗ, ಗಮನಿಸ್ತಾ ಇರಿ. ಯಾಕೆ ಡಿಪ್ರೆಸ್ ಆಗಬಾರ್ದು, ಡಿಪ್ರೆಸ್ ಆಗದೆ ಇದ್ದರೆ ಲಾಭ ಏನು, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಆ ನಂತರದಲ್ಲಿ ಆ ಒಂದು ಎಲ್ಲ ಸಮಸ್ಯೆಗಳನ್ನು ಹೊರಬರಲಿಕ್ಕೋಸ್ಕರವಾಗಿ ನೀವು ಏನು ಮಾಡಿ, ಇವತ್ತು ಆಂಜನೇಯನನ್ನು ಧ್ಯಾನ ಮಾಡಿಕೊಳ್ಳಿ. ಅವನ ಅನುಗ್ರಹದಿಂದ ನಿಮಗೆಲ್ಲ ರೀತಿಯ ಶುಭ ಫಲ ಪ್ರಾಪ್ತಿಯಾಗ್ತದೆ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಮಾತ್ರ ಇವತ್ತು ಸ್ವಲ್ಪ ಬೇಸರದ ದಿನ. ಕಾರಣ ಏನು ಅಂದರೆ ರಾಶಿಯಲ್ಲಿರ್ತಕ್ಕಂಥ ದ್ವಿತೀಯ ಮತ್ತು ವ್ಯಯಾಧಿಪತಿಗಳು ಜೊತೆಯಲ್ಲಿ ವ್ಯಯಕ್ಕೆ ಬಂದಿರತಕ್ಕಂಥ ರಾಶ್ಯಾಧಿಪತಿ. ಹಾಗಾಗಿ ಅದರ ಅರ್ಥ ಏನು ಅಂತಂದರೆ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ನಷ್ಟ ಮತ್ತು ಅಷ್ಟಮದಲ್ಲಿ ರಾಹು ಇರ್ತಕ್ಕಂಥದ್ದಾದ್ದರಿಂದ ಇಷ್ಟಮಿತ್ರರಿಂದ ದ್ರೋಹವಾಗ್ತಕ್ಕಂಥದ್ದು. 12ನೇ ರಾಶಿಯಲ್ಲಿರ್ತಕ್ಕಂಥ ಷಷ್ಠಭಾಗ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಹಾಗಾಗಿ ಈ ಎಲ್ಲ ಜೊತೆಯಲ್ಲಿ ಬಂದು ಸೇರಿರ್ತಕ್ಕಂಥ ಚಂದ್ರ. ಹಾಗಾಗಿ ಹಿತಶತ್ರುಗಳ ಬಾಧೆ ಆಗ್ತಕ್ಕಂಥದ್ದು, ನಂಬಿದವರು ಕೈ ಕೊಡ್ತಕ್ಕಂಥದ್ದು, ವಿಶ್ವಾಸ ದ್ರೋಹ ಅನ್ನುವ ಮಟ್ಟಕ್ಕೂ ಕೆಲವು ಸಂದರ್ಭ ಸಮಸ್ಯೆ ಬರಬಹುದು. ಕಾರಣ ಧನಸ್ಥಾನದಲ್ಲಿರುವ 2 ಗ್ರಹಗಳ ಯೋಗ, ಕುಜ ಮತ್ತು ಕೇತು, ರಾಶಿಯಲ್ಲಿರ್ತಕ್ಕಂತಹ ರವಿ ಮತ್ತು ಬುಧ. ಈ ಬುಧಾದಿತ್ಯ ಯೋಗ ಕೂಡ ವ್ಯಯಭಾವದಲ್ಲಿ ಗುರುಚಂದ್ರರಿದ್ದಾಗ ಬಾಧೆಯನ್ನು ಕೊಡ್ತದೆ. ಅಂದರೆ ನಿಮ್ಮ ನೈಪುಣ್ಯ, ನಿಮ್ಮ ಜಾಣತನವೇ ನಿಮಗೆ ಶತ್ರುವಾಗಬಹುದು. ಹಾಗಾಗಿ ಹುಷಾರಾಗಿ. ದ್ವಿತೀಯದಲ್ಲಿ ವಾಕ್ಸ್ಥಾನದಲ್ಲಿ ಕುಜ ಇದ್ದಾನೆ, ಬೆಂಕಿ. ಮಾತಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೂ ಬೆಂಕಿಯನ್ನು ಶಾಂತ ಮಾಡಲಿಕ್ಕೆ ಏನು ಮಾಡಬೇಕು, ನೀರನ್ನು ಪೂಜಿಸಬೇಕು. ಅರ್ಥಾತ್ ನೀರಿನ ದೇವತೆ ಯಾರು, ಗಂಗೆ ಅಲ್ವಾ. ಹಾಗಾಗಿ ಒಂದು ಬಿಂದಿಗೆಯಲ್ಲಿ ಅಥವಾ ಒಂದು ತಾಮ್ರದ ಚೊಂಬಿನಲ್ಲಿ ನೀರನ್ನಿಟ್ಟು ಅದಕ್ಕೊಂದು ಪೂಜೆಯನ್ನು ಮಾಡಿ, ಆನಂತರ ಅದನ್ನು ತೆಂಗಿನ ಮರಕ್ಕಾಗಲಿ ಯಾವುದಾದ್ರೂ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಹೂ ಬಿಡುವ ಗಿಡಕ್ಕಾಗಲಿ ಅದನ್ನು ಚೆಲ್ಲಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಗುರುಗಳೇ, ಕ್ಷೇತ್ರ ಮಹಿಮೆ ಮಂಗಳವಾರ ಯಾವ ದೇವರ ಅಥವಾ ದೇವತೆಯ ಕ್ಷೇತ್ರದ ಮಹಿಮೆಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀರಾ? ಇದು ಒಂದು ಬಹಳ ಅದ್ಭುತವಾದ ಪೌರಾಣಿಕ ಹಿನ್ನೆಲೆ ಇರುವ, ಸಹಸ್ರಾರು ವರ್ಷಗಳ ಹಿನ್ನೆಲೆ ಇರುವಂಥ ಒಂದು ಕ್ಷೇತ್ರ. ನಮ್ಮ ಕರ್ನಾಟಕದ್ದೇ. ನಾನು ಹೆಚ್ಚಾಗಿ ತಿಳಿಸೋದು ನಮ್ಮ ಕರ್ನಾಟಕದ್ದೇನೆ. ಬೇರೆ ಆದಷ್ಟು ಕಡಿಮೆ, ನನಗೂ ಪರಿಚಯ ಕಡಿಮೆ ಬೇರೆ ರಾಜ್ಯಗಳಲ್ಲಿ. ಹಾಗಾಗಿ ನನಗೆ ಗೊತ್ತಿರ್ತಕ್ಕಂಥದ್ದು ಸಹಸ್ರಾರು ವರ್ಷಗಳ ಹಳೆಯ ದೇವಸ್ಥಾನ, ಮಣ್ಣಿನ ವಿಗ್ರಹ, ಬಹಳ ವಿಶೇಷ. ಸುಮಾರು 8ರಿಂದ 8.5 ಅಡಿ ಎತ್ತರ ಇರಬಹುದಾಗಿರತಕ್ಕಂಥ ರಾಜರಾಜೇಶ್ವರಿಯ ದೇವಸ್ಥಾನ ವಿಗ್ರಹ ಇರ್ತಕ್ಕಂಥದ್ದು. ರಾಜರಾಜೇಶ್ವರಿಯ ದೇವಸ್ಥಾನ ಸ್ವಲ್ಪ ದೂರದಿಂದ ಆ ತಾಯಿಯ ಕಣ್ಣನ್ನು ಹೀಗೆ ನೋಡಿದ್ರೆ ಪ್ರತ್ಯಕ್ಷ ಎದುರುಗಡೆ ಒಂದು 16-17 ವರ್ಷದ ಹೆಣ್ಮಗಳು ನಿಂತಿರೋ ಥರ ಕಾಣುತ್ತೆ. ನದಿಯ ದಂಡೆಯ ಮೇಲಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಚಂಡಿಕಾ ಹೋಮ ಅಂತ ಏನು ಮಾಡ್ತೇವಲ್ಲ, ಆ ಚಂಡಿಕಾ ಹೋಮದಲ್ಲಿ ನದಿ ಪುಲಿನಮಾಸ್ಥಿತ, ನದಿಯ ದಂಡೆಯ ಮೇಲೆ ಬಂದ ಸಚವೈಶ್ಯಸ್ತಪಸ್ತೇಪೆ ದೇವಿ ಸೂಕ್ತಂ ಪರಂಜಪನ್ 3 ವರ್ಷಗಳ ಕಾಲ ತ್ರಿಭಿರ್ವರ್ಷೈರತಾತ್ಮನೋಹ ಪರಿತುಷ್ಟ ಜಗದ್ಧಾತ್ರಿ ಪ್ರತ್ಯಕ್ಷಂ ಪ್ರಾಹ ಚಂಡಿಕಾ ಅಂತ ಬರುತ್ತೆ. 3 ವರ್ಷಗಳ ಕಾಲ ನಿರಂತರವಾಗಿ ನದಿ ದಂಡೆಯ ಮೇಲೆ ಮಣ್ಣಿನ ವಿಗ್ರಹಗಳನ್ನು ಮಾಡಿಟ್ಟುಕೊಂಡು ತನ್ನ ಕಿರೀಟವನ್ನೇ ಅದರ ಮೇಲಿಟ್ಟು ರಾಜ ಅರ್ಚನೆಯನ್ನು ಮಾಡಿದ. ಅದರಿಂದ ಪ್ರತ್ಯಕ್ಷಳಾಗಿ ದೇವಿ ದರ್ಶನವನ್ನು ಕೊಟ್ಟಳು, ಅನುಗ್ರಹ ಮಾಡಿದಳು ಅನ್ನುವಂಥದ್ದು ಬರ್ತದೆ. ಆ ಕ್ಷೇತ್ರದ ಮಹಾತ್ಮೆಯಲ್ಲಿ ಬರ್ತದೆ. ಬಹಳ ಅದ್ಭುತವಾಗಿರತಕ್ಕಂತಹ ಕ್ಷೇತ್ರ. ಲಾಸ್ಟಿಗೆ ಹೇಳ್ತೀನಿ ಹೆಸರು, ಫಸ್ಟಿಗೆ ಹೇಳ್ಕೊಂಬಿಟ್ರೆ ಏನು ಸ್ವಲ್ಪ ಕ್ಯೂರಿಯಾಸಿಟಿ ಉಳಿಸೋಣ ನಮ್ಮ ಜನರಿಗೆ, ಕುತೂಹಲ. ಯಾವ ಜಿಲ್ಲೆಯಲ್ಲಿದೆ?
ಅದು ನಮ್ಮ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ದೇವತಾ ಕ್ಷೇತ್ರಗಳು ಇರೋದು ಯಾವ ಜಿಲ್ಲೆಯಲ್ಲಿ? ಮಂಗಳೂರು ಅಲ್ವಾ? ದಕ್ಷಿಣ ಕನ್ನಡ. ಖಂಡಿತ ಇದು ಕೂಡ ನಮ್ಮ ಕರಾವಳಿಯಲ್ಲೇ ಇರ್ತಕ್ಕಂಥದ್ದು, ಪರಶುರಾಮ ಕ್ಷೇತ್ರದಲ್ಲೇ ಇದೆ. ಅದನ್ನು ತಿಳಿಸ್ತೇನೆ. ಬೆಂಗಳೂರಿಂದ ಬಹಳ ಸುಲಭವಾಗಿ ಹೋಗಿ ಬರುವಂಥ ಅವಕಾಶಗಳು ಉಂಟು, ಅದನ್ನು ಹೇಳ್ತೀನಿ. ಆ ಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳ್ಕೊಂಡ್ಬಿಡ್ತೀನಿ. ಆ ಒಂದು ನದಿಯ ದಂಡೆಯ ಮೇಲೆ ಮರಳಿಗೆ ಬೇರೆ ಯಾವುದೋ ಒಂದು ಬೇರೆ ಜಾಗದ ಮಣ್ಣನ್ನು ಮಿಶ್ರಣ ಮಾಡಿ ಅಲ್ಲಿ ಮಧ್ಯದಲ್ಲಿ ರಾಜರಾಜೇಶ್ವರಿಯ ಬಲಭಾಗದಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ, ರಾಜರಾಜೇಶ್ವರಿಯ ಎಡಭಾಗದಲ್ಲಿ ಭದ್ರಕಾಳಿ, ಸಂಪೂರ್ಣ ಮಣ್ಣಿನ ವಿಗ್ರಹಗಳು ಇವತ್ತಿಗೂ ಇದೆ. ಅಕಸ್ಮಾತ್ ಆ ವಿಗ್ರಹದಲ್ಲಿ ಏನಾದರೂ ಸ್ವಲ್ಪ ಬಿರುಕೇನಾದರೂ ಬಂದ ಅಲ್ವಾ ಗುರುಜಿ, ಇಷ್ಟೊಂದು ವರ್ಷದ್ದು ಅಂತ ಹೇಳಿದ್ರೆ ಬಿರುಕು ಬಿಟ್ಟೆ ಮಣ್ಣಿಂದ ವಿಗ್ರಹ ಅಂತ ಬೇರೆ ಬಿಟ್ಟೇ ಬಿಡುತ್ತೆ. ಪ್ರಕೃತಿ ಅಲ್ವಾ ಅದು, ಮಣ್ಣಿನ ಸ್ವಭಾವ ಒಣಗಿದ ಕೂಡಲೇ ಬಿಡ್ಲೇಬೇಕಲ್ಲ. ಏನ್ ಮಾಡ್ತಾರೆ? ಗರ್ಭಗುಡಿಯ ಮೂಲೆಯಲ್ಲಿ ಇರ್ತಕ್ಕಂಥ ಅದೇ ಮಣ್ಣಿನ ಒಂದು ಸ್ವಲ್ಪ ಉಳಿಸಿರೋ ಜಾಗ ಏನಿದೆ ಅದನ್ನು ಹಿಂಗೆ ಬೆರಳಲ್ಲಿ ತಗೊಂಡು ಹಿಂಗೆ ಒರೆಸ್ಬಿಟ್ಟು ಹಿಂಗೆ ತಿಕ್ಕಿ ಅದನ್ನು ಪೇಸ್ಟ್ ಥರ ಮಾಡಿ ಆ ಬಿರುಕು ಬಿಟ್ಟ ಜಾಗದಲ್ಲಿ ಒರೆಸ್ತಾರೆ, ಕೂಡ್ಕೊಳ್ಳುತ್ತೆ. ಅದಕ್ಕಿಂತಲೂ ವಿಚಿತ್ರ ಏನು ಗೊತ್ತಾ? ಆ ಬಿರುಕು ಬಿಟ್ಟಿರೋ ಜಾಗದಲ್ಲಿ ಮಣ್ಣು ಹಚ್ಚಿರ್ತೀರಲ್ಲ, ಹಚ್ಚಿದ ಜಾಗ ಕೂಡ್ಕೊಂಡಿದ್ದಷ್ಟೇ ಅಲ್ಲ, ಮೇಲಿಂದ ಹಚ್ಚಿದ ಜಾಗ ಎಕ್ಸ್ಟ್ರಾ ಉಳಿತದೆ ಅಲ್ವಾ? ಸಾಧ್ಯ ಒಂಚೂರು ಎಕ್ಸ್ಟ್ರಾ ಉಳಿಯೋಲ್ಲ, ಅದು ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ವಿಸ್ಮಯ. ಇದು ಆ ಮಣ್ಣಿನಲ್ಲೇ ಇರತಕ್ಕಂಥ ಸ್ವಭಾವ ಇರಬಹುದು, ಮಣ್ಣಿನಲ್ಲೇ ಇರತಕ್ಕಂಥ ಲಕ್ಷಣವೂ ಇರಬಹುದು ಪ್ರಾಕೃತಿಕವಾಗಿ. ಆದರೆ ಆ ಒಂದು ಕ್ಷೇತ್ರ ಪ್ರತ್ಯಕ್ಷವಾಗಿ ಅಮ್ಮನವರು ದರ್ಶನ ಕೊಟ್ಟಂತಹ ಕ್ಷೇತ್ರ ಹೇಳಿ ಅಲ್ಲಿಯ ಮಹಾತ್ಮೆಯ ಹೇಳುತ್ತೆ. ಮತ್ತು ಯಾವ ಒಂದು ಮಾರ್ಕಂಡೇಯ ಪುರಾಣದಲ್ಲಿ ಮನ್ವಂತರಾನುವರ್ಣನೆಯಲ್ಲಿ ಸುಮೇಧಾ ಋಷಿಗಳಿಂದ ಹೇಳಲ್ಪಟ್ಟಂತಹ ದೇವಿಯ ಕ್ಷೇತ್ರ ಏನಿದೆ ಅಲ್ಲಿಯ ಎಲ್ಲ ಲಕ್ಷಣಗಳು ಉಂಟು. ಆರಾಧನಾ ಕ್ರಮ ಕೂಡ ಅದೇ ಕ್ರಮದಲ್ಲಿದೆ. ಇದಿರ್ತಕ್ಕಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಮಾನ ನಿಲ್ದಾಣ, ಬಜ್ಪೆ ವಿಮಾನ ನಿಲ್ದಾಣ ಅಂತ ನಾವೇನು ಹೇಳ್ತೀವಿ, ಆ ಏರ್ಪೋರ್ಟಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿರ್ತಕ್ಕಂತಹ ಕ್ಷೇತ್ರ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ. ಕಟೀಲು ನಮ್ಗೆಲ್ಲರಿಗೂ ಗೊತ್ತಿದೆ. ಹೇಳ್ತೀನಿ, ಕಟೀಲು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಅದು ಭ್ರಾಮರಿ ದುರ್ಗಾ ಪರಮೇಶ್ವರಿ ಆ್ಯಕ್ಚುಲಿ ಅದು. ಹಾಗಾಗಿ ಅಂಥ ಒಂದು ಕ್ಷೇತ್ರ ಈ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ. ನಾವು ಚಂಡಿಕಾ ಹೋಮದಲ್ಲಿ ಯಾವ ಯಾವ ಮಂತ್ರಗಳನ್ನು ಹೇಳಿ ಆ ಒಂದು ಆಹುತಿಯನ್ನು ಕೊಡ್ತಕ್ಕಂಥ ಕ್ರಮ ಎಲ್ಲ ಏನು ಉಂಟಲ್ಲ, ಅದರಲ್ಲಿಯೇ ಆರಂಭದಲ್ಲಿ ಬರುತ್ತದೆ, ಸೃಷ್ಟಿಯ ವಿವರ ಬರುತ್ತೆ. ಆಯಿತಾ? ಬಿಗ್ ಬ್ಯಾಂಗ್ ಅಂತೇಳಿ ಏನು ಹೇಳ್ತಾರಲ್ಲ, ಮಹಾಸ್ಫೋಟ ಉಂಟಾಯಿತು ಅಂಥೇಳಿ. ಆ ಮಹಾಸ್ಫೋಟ ಅಂದರೆ ಹೇಗಾಯಿತು ಇತ್ಯಾದಿಗಳೆಲ್ಲ ಸಂಪೂರ್ಣ ಅದರಲ್ಲಿ ವರ್ಣನೆ ಬರುತ್ತೆ. ಮಾಯೆ ಅಂದ್ರೇನು, ಮಹಾಮಾಯೆ ಅಂದ್ರೇನು, ವಿಷ್ಣು ಮಾಯೆ ಅಂದ್ರೇನು. ಇವತ್ತು ನವರಾತ್ರಿಯಲ್ಲಿ 9 ದೇವತೆಗಳ ಆರಾಧನೆ, ಅದರಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ ಈ 9 ರೂಪಗಳ ಆರಾಧನೆ ಬರುತ್ತೆ ನವರಾತ್ರಿಯಲ್ಲಿ. ಈ 9 ರೂಪಗಳಷ್ಟೇ ಅಲ್ಲ, ಅಲ್ಲಿ ವಾಸ್ತವಾಂಶ ವಿಷ್ಣುಮಾಯ, ದೇವಜಾತ, ಮಹಿಷಮರ್ದಿನಿ, ದೇವಸ್ತುತ, ನಾರಾಯಣಿ, ಹೀಗೆಲ್ಲ ಬೇರೆ ಬೇರೆ ಹೆಸರುಗಳು ಉಂಟು. ಅಲ್ಲಿ 9 ದಿವಸಕ್ಕೆ 9 ದೇವಿ ಸ್ವರೂಪದ ಆರಾಧನೆ ಏನಿದೆಯಲ್ಲ, ಆ ಅಷ್ಟೂ ಸ್ವರೂಪವನ್ನು ಒಳಗೊಂಡು ಅಂಬಿಕೆಯಾಗಿ ಅವಳು ಆ ರಾಜನಿಗೆ ಅಷ್ಟಭುಜ ಮಹಾಸರಸ್ವತಿ, ಅಷ್ಟಾದಶಭುಜ ಮಹಾಲಕ್ಷ್ಮಿ, ದಶಭುಜ ಮಹಾಕಾಳಿ, ಈ 3 ರೂಪದಲ್ಲಿ ಕಾಣಿಸ್ಕೊಂಡ್ಳು ಅಂತ. ಅದನ್ನು ಕಂಡು ಅವರಿಗೆ ಬಹಳ ಸಂತೋಷವಾಗಿ ಅವರು ವರಗಳನ್ನು ಕೇಳಿದರು. ಆಕೆ ವರವನ್ನು ಕೊಟ್ಟಳು ಅಂತ ಬರುತ್ತೆ. ಆ ಒಂದು ಕ್ಷೇತ್ರ ಇರತಕ್ಕಂಥದ್ದು ಪೊಳಲಿ ರಾಜರಾಜೇಶ್ವರಿಯ ಸನ್ನಿಧಾನ. ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸಲಿಕ್ಕಾಗಿ ಐಶ್ವರ್ಯ ರೂಪಿಯಾಗಿ ನಿಂತಿದ್ದಾಳೆ ರಾಜರಾಜೇಶ್ವರಿ. ನಾವೆಲ್ಲ ರಾಜರು, ಮಹಾರಾಜರು ಅಂತೀವಲ್ಲ, ಆ ರಾಜರಿಗೆ ರಾಜ, ಆ ರಾಜನಿಗೆ ಇವಳು ಈಶ್ವರಿ. ಈಶ್ವರಿ ಮೀನ್ಸ್ ಬಾಸ್, ಟಾಪ್ ಬಾಸ್, ಸುಪ್ರೀಂ ಬಾಸ್ ಅಂತ. ರಾಜರಾಜೇಶ್ವರಿ ದೇವಸ್ಥಾನ ಬಹಳ ಅದ್ಭುತವಾಗಿ ಕ್ಷೇತ್ರದಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ದೇವತಾ ಸನ್ನಿಧಾನ ಇದೆ. ಅಲ್ಲಿ ಹೋಗಿ ದರ್ಶನವನ್ನು ಮಾಡಿ, ವಿಶೇಷವಾಗಿ ನಮ್ಮಲ್ಲಿ ಗೊತ್ತಿರೋದು, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳಿಗೆ ನಮ್ಮಲ್ಲಿ ತವರು ಮನೆಗೆ ಬಂದರೆ ಅಥವಾ ಯಾರದೇ ಮನೆಗೆ ಯಾವುದೇ ಒಂದು ಹೆಣ್ಣು ಮಗಳು ಬಂದರೆ ಆ ಹೆಣ್ಣು ಮಗಳಿಗೆ ಮೊದಲು ಅರಿಶಿನ ಕುಂಕುಮ ಕೊಟ್ಟು, ಉಡಿ ತುಂಬಿ, ಹೂ ಕೊಟ್ಟು ಎಲ್ಲ ಮಾಡ್ತಕ್ಕಂಥದ್ದು ನಮ್ಮ ಪದ್ಧತಿ ಅಲ್ವಾ. ಹಾಗೆ ಆ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವುಗಳು ವಿಶೇಷವಾಗಿ ಆಕೆಗೆ ಏನು ಆ ಉಡಿ ತುಂಬತಕ್ಕಂಥ ಸಾಮಗ್ರಿಗಳು ಅಂತ ಇರ್ತದೆ ಅದನ್ನೆಲ್ಲ ತಗೊಂಡು ಹೋಗಿ ಒಪ್ಪಿಸಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದರೆ ಅಮ್ಮನವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಅಂದರೆ ಮಡ್ಲಕ್ಕಿ ತುಂಬಿಸ್ಬೇಕು ಆ ದೇವಿಯ ದೇವಸ್ಥಾನಕ್ಕೆ ಹೋದರೆ. ಕನ್ನಡಿಗರೊಡತಿ ರಾಜರಾಜೇಶ್ವರಿ ಅಂತ ಹೇಳಲಾಗತ್ತೆ. ಗುರುಗಳೇ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ದಿನ ಭವಿಷ್ಯ ಹೇಳುವಾಗ ಒಂದು ಮಾತು ಹೇಳಿದ್ರಿ,
ವಾಹನ ಕೊಂಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇವತ್ತು ಮಂಗಳವಾರ ಆಗಿರೋದ್ರಿಂದ ತೆಗೆದುಕೊಳ್ಳೋದಿಲ್ಲ ಅಂತ. ಯಾಕೆ ತಗೋಬಾರ್ದು? ಮಂಗಳವಾರದಲ್ಲೇ ಮಂಗಳ ಅನ್ನೋ ಒಂದು ಪದ ಇದೆ. ಸೊ ಅದು ಮಂಗಳಕರವಾಗೇ ಇರ್ಬೇಕಲ್ವಾ? ಯಾಕೆ ಮಂಗಳವಾರದೊಂದು ಕೆಲವೊಂದು ಏನು ನಾವು ಡೈಲಿ ಲೈಫಲ್ಲಿ ಏನು ಮಾಡ್ಬೇಕು ಅಂದ್ರೆ ಶೇವ್ ಮಾಡೋವಂಥದ್ದು, ಕೂದಲು ಕತ್ತರಿಸೋವಂಥದ್ದು, ಇವೆಲ್ಲವನ್ನ ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ಇವೆಲ್ಲ ಹೇಳ್ತಾರಲ್ಲ. ಯಾತಕ್ಕಾಗಿ? ವೈಜ್ಞಾನಿಕ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಏನಿದರ ಮರ್ಮ? ಬಹಳ ಒಳ್ಳೆಯ ಪ್ರಶ್ನೆ ಇದು. ಅದ್ಭುತವಾದಂಥ ಒಂದು ವಿಚಾರವನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಿವತ್ತು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ದಿನಗಳಿಗೆ ತ್ಯಾಜ್ಯ ಅಂತ ಹೇಳಿದ್ದಾರೆ. ಆ ದಿನಗಳನ್ನು ನಾವು ಕೆಲವು ವಿಷಯಗಳಿಗೆ ಬಳಸಬಾರದು. ವಿಶೇಷವಾಗಿ ತಲೆ ಕೂದಲು ಕಟ್ ಮಾಡಲಿಕ್ಕೆ, ಕ್ಷೌರ ಮಾಡಲಿಕ್ಕೆ ಇತ್ಯಾದಿ ಸಂದರ್ಭಗಳಲ್ಲಿ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಬರೀ ಮಂಗಳವಾರ ಅಂತ ಅಷ್ಟೇ ಹೇಳಿಲ್ಲ. ಮಂಗಳವಾರದಲ್ಲಿ ಮಾಡಬಾರ್ದು, ಶನಿವಾರದಲ್ಲಿ ಮಾಡಬಾರ್ದು, ಹುಟ್ಟಿದ ವಾರದಲ್ಲಿ ಮಾಡಬಾರ್ದು, ಹುಣ್ಣಿಮೆಯಲ್ಲಿ ಮಾಡಬಾರ್ದು, ಅಮಾವಾಸ್ಯೆಯಲ್ಲಿ ಮಾಡಬಾರ್ದು, ಹೀಗೆಲ್ಲ ಗ್ರಹಣಗಳಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಬಿಟ್ಟು ಬೇರೆ ದಿನ ಗ್ರಹಣ ಬರಲ್ವಲ್ಲ. ಹಾಗಾಗಿ ಗ್ರಹಣದಲ್ಲೂ ಮಾಡಬಾರ್ದು, ಹುಣ್ಣಿಮೆ ಅಮಾವಾಸ್ಯೆನೇ ಬಂದೋಯ್ತು. ಹಾಗಾಗಿ ಅದು ಯೋಚನೆ ಇಲ್ಲ. ಈಗ ಹುಣ್ಣಿಮೆ ಬಿಟ್ಟು ಬೇರೆ ದಿವಸ ಚಂದ್ರಗ್ರಹಣ ಬರಲ್ಲ, ಅಮಾವಾಸ್ಯೆ ದಿವಸ ಬೇರೆ ದಿವಸ ಸೂರ್ಯಗ್ರಹಣ ಬರಲ್ಲ. ಹಾಗಾಗಿ ಅದು ಗ್ರಹಣ ಅಂದಮೇಲೆ ಹಾಗಾಗುತ್ತೆ. ಬಟ್ ಈ ವಾರಗಳಲ್ಲಿ ಯಾಕೆ ಅಂದರೆ ವಾಹನ ಇರ್ಬೋದು, ಈ ಕ್ಷೌರವನ್ನು ಮೊದಲು ತಗೊಳ್ಳೋಣ. ವಿಚಾರ ನೀವು ತೊಗೊಂಡಿದ್ದಕ್ಕೆ ಅದನ್ನು ತೊಗೊಂಡ್ಬಿಡೋಣ. ಯಾಕೆ ಮಾಡಬಾರ್ದು ಅಂತ ಹೇಳ್ತೇವೆ ಅಂತಂದರೆ, ಕ್ಷೌರವನ್ನು ಆಯುಷ್ಕರ್ಮ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ತಲೆ ಕೂದಲನ್ನು ಕತ್ತರಿಸುವುದು ಆಯುಷ್ಕರ್ಮ. ಇವತ್ತು ವಿಜ್ಞಾನ ಹೇಳಿದ್ರೆ ಜನರು ಒಪ್ಕೋತಾರೆ. ಯಾಕೆಂದರೆ ತಲೆ ಕೂದಲನ್ನು ಆಗಾಗ ಕತ್ತರಿಸದೆ ಇದ್ದರೆ ಏನಾಗ್ತದೆ ಅಂತಂದರೆ, ಅದಕ್ಕೆ ವಿಶೇಷವಾಗಿ ಹೀರಿಕೊಳ್ಳುವಂತಹ ಸ್ವಭಾವ ಇರ್ತದೆ. ವಾತಾವರಣದಲ್ಲಿರ್ತಕ್ಕಂತಹ ಎಲ್ಲದನ್ನು ಹೀರಿಕೊಳ್ತಕ್ಕಂಥ ಸ್ವಭಾವ. ಮತ್ತು ಗಂಡಸರು ಹೆಚ್ಚಾಗಿ ತಲೆಯನ್ನು ಅಷ್ಟಾಗಿ ಹೆಣ್ಣುಮಕ್ಕಳಷ್ಟು ಒಪ್ಪವಾಗಿ ತಲೆ ಕೂದಲನ್ನು ಬಾಚಿಕೊಳ್ಳೋದಿಲ್ಲ. ಮತ್ತು ಆ ಒಂದು ವ್ಯವಸ್ಥೆ ಕೂಡ ಇಲ್ಲ. ನಿಮ್ಮ ಹೆಣ್ಣುಮಕ್ಕಳಿಗೆ ನಿಮಗೆ ವೇಣಿ ಸಂಹಾರ ಅನ್ನುವಂಥ ಒಂದು ಪದ ಇದೆ. ಏನು ವೇಣಿ ಸಂಹಾರ ಅಂದರೆ? ವೇಣಿ ಅಂದರೆ ಜಡೆ, ಸಂಹಾರ ಅಂದ್ರೆ ಏನು? ಕೊಲ್ಲೋದು. ಎಲ್ಲ ಕಡೆ ಒಂದೇ ಅರ್ಥ ತಗೊಳಕ್ಕೆ ಬರಲ್ಲ, ಸಂಸ್ಕೃತದ ಸ್ಪೆಷಾಲಿಟಿ ಅದು. ಸಂಹಾರ ಅಂದರೆ ಬಂಧನ, ಕಟ್ಟುವುದು ಅಂತ. ವೇಣಿ ಸಂಹಾರ ಅಂತಂದರೆ ಜಡೆ ಹಾಕುವುದು ಅಂತ. ತಲೆಯ ಕೂದಲನ್ನು ಬಿಗಿಯಾಗಿ ನಿಯಂತ್ರಿಸುವುದು. ಹಿಂದೆಲ್ಲ ಗಂಡು ಮಕ್ಕಳು ಕೂಡ ತಲೆ ಬಿಡೋರು, ಆಯ್ತಾ? ಅಂಥ ಸಂದರ್ಭದಲ್ಲಿ ಜಡೆ ಕೂಡ ಹಾಕೋರು, ಜುಟ್ಟು ಕಟ್ಟೋರು, ಹೂ ಮುಡಿಯೋರು, ಮೂಗು ಚುಚ್ಚೋರು. ಗಂಡಸರಿಗೂ ಕೂಡ ಮೂಗು ಚುಚ್ಚುತ್ತಿದ್ರು, ಕೈಗೆ ಬಳೆ ಹಾಕ್ತಿದ್ರು. ಈಗ ಮತ್ತೆ ಟ್ರೆಂಡ್ ವಾಪಸ್ ಆಗಿದೆ, ಆಗ್ತಾ ಇದೆಯಲ್ಲ ಹಾಗೆ. ಸೇಮ್ ಅದು ಉದ್ದವಾಗಿ ಬಿಟ್ಕೊಂಡು ಹೋದರೆ ಅದನ್ನು ಹೆಣದು ಬಿಗಿಯಾಗಿ ಇಟ್ಟು ಮಾಡ್ತಕ್ಕಂಥದ್ದು ಸರಿ. ಅದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕ್ಷೌರಾದಿಗಳನ್ನು ಮಾಡಬೇಕು. ತ್ಯಾಗಿಗಳಿಗೆ ಅದಿಲ್ಲ, ಭೋಗಿಗಳಿಗೆ ಉಂಟು. ಹಾಗಾಗಿ ಅದನ್ನು ಕರ್ಮ ಮಾಡ್ತಕ್ಕಂಥದ್ದು ಅಂದರೆ ಕತ್ತರಿಸ್ತಕ್ಕಂಥ ಸಂದರ್ಭದಲ್ಲಿ ಮಂಗಳವಾರ ಅನ್ನುವಂಥದ್ದು ಕುಜ ಅನ್ನುವಂಥದ್ದು ಅಗ್ನಿ ತತ್ವದ ಗ್ರಹ. ಹೊಸ ವಸ್ತುಗಳನ್ನು ತಗೊಳ್ಳೋದಿರ್ಬೋದು, ವಾಹನಗಳನ್ನು ತಗೊಳ್ಳೋದಿರ್ಬೋದು, ಬಟ್ಟೆಯನ್ನು ಧಾರಣೆ ಮಾಡೋದಿರ್ಬೋದು, ಆಯುಷ್ಕರ್ಮಗಾದಿಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು. ಇದನ್ನು ಮಂಗಳವಾರದ ದಿವಸ ಮಾಡಿದರೆ ಅಗ್ನಿ ಸಂಬಂಧವಾಗಿರತಕ್ಕಂಥ ತೊಂದರೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ವೈಜ್ಞಾನಿಕವಾಗಿ ಏನು ಅಂದರೆ, ಮಂಗಳವಾರದ ಸೂರ್ಯೋದಯದಲ್ಲಿ ಯಾಕೆ ಮಂಗಳನ ಹೊರೆ ಇರ್ತದೆ ಅನ್ನೋದನ್ನು ಯಾರಾದರೂ ಒಬ್ಬರು ಒಂದು ರಿಸರ್ಚ್ ಮಾಡಿ ತಿಳಿಸ್ಲಿ, ಸೈಂಟಿಫಿಕ್ಕಾಗಿ ಅದನ್ನು ಇಲ್ಲ ಇದು ಹೇಳ್ತಿರೋದು ಸುಳ್ಳು ಅನ್ನೋದನ್ನು ಹೇಳಲಿ. ಯಾಕೆಂದರೆ 10,000 ಸಹಸ್ರಾರು ಅಲ್ಲ, ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿ ಯಾವತ್ತಿಂದಿದೆ ಅವತ್ತಿಂದ ಮಂಗಳವಾರ ಶನಿವಾರ ತ್ಯಾಜ್ಯ ಇದೆ. ಅಂದ್ರೆ ಅರ್ಥ ಏನು ಅಂದರೆ, ಸಹಸ್ರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಆ ಬಗ್ಗೆ ಏನೋ ಸಂಶೋಧನೆ ಮಾಡಿಯೇ ಹೇಳಿರ್ತಾರೆ. ಸಂಪೂರ್ಣವಾಗಿ ಎಲ್ಲವನ್ನ ವೈಜ್ಞಾನಿಕವಾಗಿ ತಿಳ್ಕೊಬೇಕಿದ್ರೆ ಆ ಬಗ್ಗೆ ಸಂಶೋಧನೆ ಮಾಡಬೇಕು. ಮಾಡಿಬಿಟ್ಟು ಏನೂ ಇಲ್ಲ ಅಂತ ಹೇಳಬೇಕು. ಬಿಟ್ಟರೆ ಒಬ್ಬೊಬ್ರು ಏನೋ ಒಂದು ಮಾಡಿದ್ರು ಆಯ್ತು, ಬರಲಿಲ್ಲ ಅಂದ್ಕೊಳ್ಳೆ ಇಲ್ಲ. ಇನ್ನೊಂದು ಎಲ್ಲರ ಮನಸ್ಸಿಗೆ ಬರೋ ಅಂಥದ್ದು, ಹಿಂದೆಲ್ಲ ಈಗ ಕ್ಷೌರ ಮಾಡೋ ಅಂಥವ್ರು ಎಲ್ಲರೂ ಮನೆ ಬಾಗಿಲಿಗೆ ಬಂದು ಮಾಡ್ತಿದ್ದಿದ್ದು ಊರಲ್ಲೆಲ್ಲ ಅಲ್ವಾ. ಸೊ ಅವರಿಗೂ ಒಂದು ರೆಸ್ಟ್ ಇರಲಿ ಅಂತ ಬಹುಶಃ ಒಂದಿನ ಕೊಟ್ಟಿದ್ದಿದ್ರು ಇರಬಹುದು. ಹಾಗೆ ಲೆಕ್ಕ ಹಿಡಿದ್ರೆ ಮಂಗಳವಾರ, ಗುರುವಾರ, ಶನಿವಾರ 3 ದಿನ ಬಿಟ್ಟು ಮಂಗಳವಾರ ದಿವಸ ಅಗ್ನಿ ಆಕಸ್ಮಿಕದ ಬಾಧೆ, ಗುರುಕ್ಷೌರೇ ಮಾನಹಾನಿ. ಗುರುವಾರ ಕ್ಷೌರ ಮಾಡಿದರೆ ಮಾನಹಾನಿ ಆಗ್ತದೆ. ಮರಣಂಚ ಶನೈಶ್ಚರಾತ್ ಅಂತ ಹೇಳುತ್ತೆ. ಶನಿವಾರದ ದಿವಸ ಕ್ಷೌರವನ್ನು ಮಾಡಿದ ಸಂದರ್ಭದಲ್ಲಿ ಮರಣವಾಗ್ತದೆ ಅಂತ ಹೇಳುತ್ತೆ. ಅಯ್ಯೋ ಸ್ವಾಮಿ, ನೀವು ಹಿಂಗೆ ಅಂದ್ಬಿಟ್ರೆ ನಾವು ಡೈಲಿ ಶೇವಿಂಗ್ ಮಾಡ್ಕೊಳ್ಳೋರು ಏನು ಮಾಡಬೇಕು ಅಂತ ಕೆಲವ್ರು ಕೇಳ್ಬೋದು. ಪ್ರತಿಯೊಂದಕ್ಕೂ ಕೂಡ ನಮ್ಮಲ್ಲಿ ಅದಕ್ಕೆ ರಿಯಾಯಿತಿ ಅಂತ ಕೊಟ್ಟಿದ್ದಾರೆ. ನಿತ್ಯ ಕ್ಷೌರ ಮಾಡ್ಕೊಳ್ತಕ್ಕಂಥವರಿಗೆ ಅಥವಾ ನಿತ್ಯವಾಗಿ ಕೆಲವು ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಆ ದಿನಗಳಲ್ಲಿ ತ್ಯಾಜ್ಯವಿಲ್ಲ.
ಈ ಪ್ರತಿನಿತ್ಯ ಒಬ್ಬ ಕ್ಷೌರ ಮಾಡಲೇಬೇಕು, ಒಬ್ಬ ಅನಿವಾರ್ಯ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಕ್ಷೌರ ಮಾಡ್ಕೊಳ್ಬೇಕಿದ್ರು ವಾರ ನೋಡೋದು ಬೇಡ. ಹಾಂ ಸ್ವಾಮಿ ನೀವೇನೋ ಹೇಳಿದ್ರಿ, ನಾವು ಏನೋ ಬೈ ಚಾನ್ಸ್ ಅನಿವಾರ್ಯ ಆಗಿತ್ತು ಮಾಡ್ಕೊಂಡ್ಬಿಟ್ವಪ್ಪ, ಈಗ ದೋಷ ಆಗೋಯ್ತಲ್ಲ, ಏನು ಮಾಡಬೇಕು? ಮುಂದಿನ ಶುಭವಾರದಲ್ಲಿ ಅದಕ್ಕೆ ಮತ್ತೊಂದು ಸಾರಿ ಅದನ್ನು ಕ್ಷೌರವನ್ನು ಮಾಡ್ಕೊಂಡ್ಬಿಟ್ರೆ ಹಿಂದಿನ ದಿವಸ ಮಾಡಿದಂಥ ದೋಷ ಪರಿಹಾರ ಅಂದ್ಬಿಟ್ರು. ಅಂದ್ರೆ ಶನಿವಾರ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಮುಂದಿನ ಶನಿವಾರನೂ ಮಾಡ್ಕೊಳ್ಳೋದು. ಶನಿವಾರ ಅಲ್ಲ, ವೆರಿ ನೆಕ್ಸ್ಟ್ ಒಳ್ಳೆ ವಾರ ಅಂತ. ಈಗ ಶನಿವಾರ ದಿವಸ ನೀವು ಕ್ಷೌರ ಮಾಡ್ಕೊಂಡ್ಬಿಟ್ರಿ, ಮಾಡ್ಕೋಬಾರ್ದಿತ್ತು. ಅಯ್ಯೋ ಆಗೋಯ್ತಾರೆ, ಏನು ಮಾಡಲಿ ಅಂದ್ರೆ ಭಾನುವಾರ ಕಳೆದ ಕೂಡಲೇ ಮರುದಿವಸ ಸೋಮವಾರ ಇದೆ. ಆ ಸೋಮವಾರ ಹುಣ್ಣಿಮೆ ಅಮಾವಾಸ್ಯೆ 2 ಇಲ್ಲ ಅಂದರೆ ಆರಾಮಾಗಿ ಮಾಡ್ಕೊಂಬಿಡಿ. ಅಕಸ್ಮಾತ್ ಇಲ್ಲ ಸೋಮವಾರ ಹುಣ್ಣಿಮೆನೋ ಅಮಾವಾಸ್ಯೆನೋ ಇದೆ ಅಂತಾರೆ, 2 ದಿನ ಬಿಟ್ಟರೆ ಮಂಗಳವಾರ ಕಳೆದು ಬುಧವಾರ ಬರುತ್ತೆ, ಬುಧವಾರ ದಿವಸ ಮಾಡ್ಕೊಳ್ಳಿ, ಮುಗಿದೋಯ್ತಾರೆ. ಈ ಥರ ಅಂದರೆ ಆದಷ್ಟು ಶೀಘ್ರವಾಗಿ ಇನ್ನೊಂದು ಶುಭ ದಿವಸವೇ ಮತ್ತೆ ನೀವು ಆಯುಷ್ಕರ್ಮ ಕ್ಷೌರಾದಿವನ್ನು ಮಾಡ್ಕೊಂಡ್ಬಿಟ್ರೆ ಈ ಒಂದು ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ, ಟೆನ್ಷನ್ ಇಲ್ಲ ಅಂಥೇಳಿ. ನೀವು ಹೇಳಿದಾಗೆ ಅದು ಆ ಕ್ಷೌರಿಕ ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಕ್ಕಂಥವನು ಪಾಪ ಅವನು ಒದ್ದಾಟ ತಪ್ಪಲಿ ಅನ್ನುವಂಥ ಅಭಿಪ್ರಾಯದ ಮೇಲೆ ಕೂಡ ಕೆಲವು ಪರಂಪರೆಗಳಲ್ಲಿ ನಮ್ಮಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ವಿಶ್ರಾಂತಿಗೆ ತುಂಬ ಮುಖ್ಯ ಮಹತ್ವವನ್ನು ಕೊಡ್ತಿದ್ರು. ಎಲ್ಲಿವರೆಗೆ ವಿಶ್ರಾಂತಿಗೆ ಮಹತ್ವ ಕೊಡ್ತಿದ್ದು ಅಂತಂದ್ರೆ ಹೊಟ್ಟೆಯಲ್ಲಿರ್ತಕ್ಕಂಥ ಜಠರಾಗ್ನಿಗೂ ಒಂದು ದಿವಸ ವಿಶ್ರಾಂತಿ ಕೊಡಬೇಕು ಅಂತ ಹೇಳಿ ಮಹತ್ವ. ಹೌದು, ಅದಕ್ಕೆ ಉಪವಾಸ. ಆಯ್ತಾ, ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳೋಣ ನಾವು. ಇದು ಈ ಕಾರಣಕ್ಕಾಗಿ ಮಂಗಳವಾರ ದಿವಸ ಅಂತಕ್ಕಂಥದ್ದು ಹೊಸ ವಸ್ತುಗಳು, ವಸ್ತ್ರಗಳ ಧಾರಣೆ ಖರೀದಿ ಅಥವಾ ವಾಹನಾದಿಗಳನ್ನು ಖರೀದಿ ಮಾಡಿದರೆ ವಾಹನಗಳ ಒಳಗಡೆ ಇರತಕ್ಕಂಥದ್ದು ಅಗ್ನಿತತ್ವವೇನೆ. ಆ ಪಿಸ್ಟನ್ ಓಡಬೇಕು ಅಂತಂದರೆ ಅಲ್ಲಿ ಪೆಟ್ರೋಲ್ ಹಾರುವಾಗ ಕಿಡಿ ಹಾರಬೇಕು, ಕಂಬಸ್ಟನ್ ಆಗಬೇಕು, ಅದರಿಂದ ಎನರ್ಜಿ ಶಕ್ತಿ ಉತ್ಪತ್ತಿಯಾಗಿ ವಾಹನ ಮುಂದೆ ಮೂವ್ ಆಗಬೇಕು. ಇವತ್ತು ಹಂಗೆಲ್ಲ ಏನು ಇಲ್ಲ ಸ್ವಾಮಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದಿದೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲೂ ಮೋಟ್ರು ರನ್ ಆಗಲೇಬೇಕು, ಅದಕ್ಕೂ ಶಕ್ತಿ ಬೇಕು. ಹಾಗಾಗಿ ಅಗ್ನಿತತ್ವವೇ ಪ್ರಧಾನವಾಗಿ ಇರತಕ್ಕಂಥ ವಾಹನಗಳನ್ನು ಅಗ್ನಿತತ್ವದ ದಿನದಲ್ಲಿಯೇ ತಗೊಳ್ಳತಕ್ಕಂಥದ್ದು ಮುಂದೆ ಅಪಾಯಕ್ಕೆ ದಾರಿ ಆಗ್ತದೆ, ಹಾಗಾಗಿ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಶನಿವಾರ ಕೂಡ ಮರಣಂಚ ಶನೈಶ್ಚರಾತ್, ಶನಿವಾರವನ್ನು ಮರಣ ಸೂಚಕವಾಗಿರ್ತಕ್ಕಂಥದ್ದು ಅಂತ ಹೇಳಿರೋದ್ರಿಂದ ಕೂಡ ಅದನ್ನು ಖರೀದಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಸೊ ಮಂಗಳವಾರ ಶನಿವಾರ ಆದಷ್ಟು ಹೊಸತನ್ನು ತೆಗೆದುಕೊಂಡಿರೋದನ್ನು ಧರಿಸೋದು ಇವೆಲ್ಲವನ್ನ ಮಾಡಬೇಡಿ ಅಂತ ಕಿವಿ ಮಾತು ಹೇಳಿದ್ದಾರೆ ಗುರುಗಳು ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ. ಗುರುಜಿ ಇವತ್ತು ಬಹಳ ವಿಶೇಷವಾಗಿ ಮಂಗಳವಾರ ಆಗಿರೋದ್ರಿಂದ ರಾಜರಾಜೇಶ್ವರಿಯ ಕುರಿತಾಗಿ ತಿಳಿಸ್ಕೊಟ್ರಿ. ಆ ದೇವಿಯ ಸನ್ನಿಧಾನ ಎಲ್ಲಿದೆ ಅಂತ. ನಮ್ಮ ಬೆಂಗಳೂರಿನ RR ನಗರ ಅಂದರೆ ರಾಜರಾಜೇಶ್ವರಿ ನಗರದಲ್ಲಿ ನೆಲೆ ನಿಂತಿರುವಂಥ ರಾಜರಾಜೇಶ್ವರಿ ಕೂಡ ಬಹಳ ಒಂದು ಶಕ್ತಿ ದೇವತೆ ಅಂತ ಪರಿಗಣಿಸಲಾಗತ್ತೆ. ಬೇರೆ ಬೇರೆ ಭಾಗಗಳಲ್ಲಿರುವಂಥ ರಾಜರಾಜೇಶ್ವರಿ ಆ ಭಾಗದವರು ಹತ್ತಿರ ಅಂತ ಹೋಗುವಂಥ ಸಂದರ್ಭದಲ್ಲಿ ಯಾವ ಅಪೇಕ್ಷೆಯನ್ನು ಇಟ್ಕೊಂಡು ಹೋಗ್ಬೋದು, ಏನು ಪರಿಹಾರವನ್ನು ಪಡೆದುಕೊಂಡು ಬರಬಹುದು ಗುರುಗಳೇ? ಮೊದಲನೇದಾಗಿ ರಾಜರಾಜೇಶ್ವರಿಯ ತಾಂತ್ರಿಕವಾದ ಆರಾಧನೆ ಬೇರೆ, ವೇದೋಕ್ತವಾದ ಆರಾಧನೆ ಬೇರೆ. ಭಕ್ತಿಯಿಂದ ಮಾಡ್ತಕ್ಕಂಥವರಿಗೆ ಅವರದೇ ಆಗಿರ್ತಕ್ಕಂಥ ಒಂದು ಆರಾಧನೆ ಕ್ರಮವೇ ಬೇರೆ. ಭಕ್ತಿ ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಟ್ಟುಪಾಡುಗಳಿಲ್ಲ. ಸ್ಪಷ್ಟವಾಗಿ ಭಕ್ತನಿಗೂ ಅದಕ್ಕೂ ನೇರ ಸಂಬಂಧ. ತಾಂತ್ರಿಕವಾಗಿ ಆರಾಧನೆ ಮಾಡುವಾಗ ತಂತ್ರಸಾರದ ಪ್ರಕಾರ ತಾಂತ್ರಿಕವಾದ ವ್ಯವಸ್ಥೆ, ಮುದ್ರೆಗಳಿರಬಹುದು, ತಂತ್ರಗಳಿರಬಹುದು, ಅಲ್ಲಿ ಬಳಕೆ ಆಗ್ತಕ್ಕಂಥ ದ್ರವ್ಯ, ಮಂತ್ರ ಮತ್ತು ಮಾಂತ್ರಿಕವಾಗಿರ್ತಕ್ಕಂಥ ವ್ಯವಸ್ಥೆಗಳು ಬಹಳ ಮುಖ್ಯ. ಮತ್ತು ಮಾಂತ್ರಿಕ ಅಂದರೆ ಬೇರೆ ಥರ ತೊಗೊಳ್ಬೇಡಿ, ಮಂತ್ರಕ್ಕೆ ಸಂಬಂಧಿತವಾಗಿರ್ತಕ್ಕಂಥದ್ದು ಅಂತ ಅಷ್ಟೇ ಅರ್ಥ. ಮಾಂತ್ರಿಕ ಮತ್ತು ತಾಂತ್ರಿಕ ಅಂತ ಹೇಳ್ತಾರೆ, ಮಂತ್ರ ಮತ್ತು ಮುದ್ರೆ ತಂತ್ರಗಳನ್ನು ಆಧರಿಸಿ ಹೇಳ್ತಕ್ಕಂಥದ್ದು. ಇನ್ನು ವೇದೋಕ್ತವಾದ ಆರಾಧನೆಯಲ್ಲಿ ಏನಾಗ್ತದೆ ಅಂದರೆ ಕೇವಲ ಶಾಸ್ತ್ರಬದ್ಧವಾದ ಆಗಮೋಕ್ತವಾಗಿರ್ತಕ್ಕಂತಹ ಷೋಡಶೋಪಚಾರ ಪೂಜೆ ಇತ್ಯಾದಿಗಳಿಗೆ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಒಂದೊಂದು ರೀತಿಯಲ್ಲಿ ಒಂದೊಂದರಿಂದ ಒಂದೊಂದು ರೀತಿಯ ಫಲಗಳನ್ನು ಪಡ್ಕೋಬಹುದು. ಇಲ್ಲಿ ವಿಶೇಷವಾಗಿ ನಾವು ಪೊಳಲಿ ರಾಜರಾಜೇಶ್ವರಿಯ ವಿಚಾರವನ್ನು ತೆಗೆದ್ವಿ. ಇಲ್ಲಿ ಆರಾಧನೆ ನಡೆದಿದ್ದು 2 ಉದ್ದೇಶದಿಂದ ಅಲ್ಲಿ ಆರಾಧನೆ ನಡೆಯಿತು ಅಂತ ಬರ್ತದೆ. ಏನು? ತ್ರಿಭಿರ್ವರ್ಷೇರತಾತ್ಮನೋಹ ಪ್ರತುಷ್ಟಾ ಜಗದ್ಧಾತ್ರಿ ಪ್ರತ್ಯಕ್ಷಂ ಪ್ರಾಹಚಂಡಿಕಾ. ಅವನು ರಾಜೋವಾಚ, ರಾಜ ಮತ್ತು ಒಬ್ಬ ವ್ಯಾಪಾರಿ, ಅವರಿಬ್ಬರು ಅಲ್ಲಿ ಆರಾಧನೆ ಮಾಡಿರ್ತಕ್ಕಂಥ ಕ್ಷೇತ್ರ. ಮೂಲತಃ ಅಲ್ಲಿ ಆರಾಧನೆ ಮಾಡಿದಾಗ ಅವನು ರಾಜ ಏನಾಗಿರ್ತಾನೆ ಅಂತಂದರೆ ಸಂಪೂರ್ಣ ರಾಜ್ಯವನ್ನು ಕಳ್ಕೊಂಡು ರಾಜ್ಯಭ್ರಷ್ಟನಾಗಿಯೇ ಅವನ ಮನೆಯ ಜನರಿಂದಲೇ ಅವನ ದಾರಾಪುತ್ರಾದಿ ಹೆಂಡತಿ ಮಕ್ಕಳು ಮಂತ್ರಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಇವನನ್ನು ಮೋಸ ಮಾಡಿ ಕೋಶವನ್ನು ಕಬಳಿಸ್ತಾ ಇರ್ತಾರೆ. ಅದರಿಂದ ಬೇಸತ್ತು ಅವನ ಕಾಡಿಗೆ ಬಂದಿರ್ತಾನೆ. ಇನ್ನೊಬ್ಬ ವ್ಯಾಪಾರಿ ಅವನ ಮನೆಯಲ್ಲೂ ಅದೇ ಪರಿಸ್ಥಿತಿ ಆಗಿರ್ತದೆ. ಮಾಯೆಯಿಂದಾಗಿ ನಿಮಗೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಆ ಋಷಿ ಸುಮೇಧ ಮಹರ್ಷಿ ದೇವಿಯ ಮಹಾತ್ಮೆಯನ್ನು ಹೇಳ್ತಾನೆ. ಕೊನೆಯಲ್ಲಿ ಅವರಿಗೆ ಅನುಗ್ರಹ ಆಗ್ತಕ್ಕಂಥದ್ದು ಯಾವ ವಿಚಾರಕ್ಕೆ ಅಂತಂದರೆ, ಯಾವ ಒಂದು ಮಾಯೆಯಿಂದಾಗಿ, ಅಥವಾ ಮಾಯೆ ಅಂದರೆ ಭ್ರಮೆ ಅಂತ,
ಇವತ್ತಿನ ಪರಿಸ್ಥಿತಿ ಹೇಳಿದರೆ ನಮ್ಮ ಸುದೀಪ್ ಅವ್ರು ಹೇಳ್ತಾರಲ್ಲ ಯಾವುದೋ ಸಿನಿಮಾದಲ್ಲಿ, ಭ್ರಮೆ, ಹಾಗೆ ಭ್ರಮೆಯಿಂದಾಗಿ ಆ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿರ್ತದೆ. ಹಾಗಾಗಿ ಆ ಒಂದು ಭ್ರಮೆಯನ್ನು ಕಳಿತಕ್ಕಂತಹ ಮೊದಲನೇ ಫಲ ಯಾವುದು? ನಮ್ಮ ಭ್ರಮೆಗಳನ್ನು ದೂರ ಮಾಡ್ತಾಳೆ. ನಮ್ಮದು ಯಾವುದು ಭ್ರಮೆ? ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಗೆದ್ಕೊಂಬರ್ತೀನಿ ಅನ್ನೋದು ಒಂದು ಭ್ರಮೆ. ಅಯ್ಯೋ, ನಾನು ಎಷ್ಟೊಂದು ವಿದ್ಯೆ ಕಲ್ತ್ಬಿಟ್ಟಿದ್ದೀನಿ, ಯಾರು ಏನು ಪ್ರಶ್ನೆ ಕೇಳ್ರು ಹಿಂಗೆ ಉತ್ತರ ಕೊಟ್ಬಿಡ್ತೀನಿ ನಾನು, ಇದು ಒಂದು ಭ್ರಮೆ. ಈ ಥರ ಬೇಕಾದಷ್ಟು ಭ್ರಮೆಗಳಿದೆ. ಆ ಭ್ರಮೆ ಹೋಗಬೇಕು ಅಂತಂದರೆ ಜ್ಞಾನ ಬೇಕು. ಭರ್ತೃಹರಿ ಅಂತ ಒಬ್ಬ ರಾಜ ಇದ್ದ ಹಿಂದೆ. ಆ ರಾಜ ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾನೆ. ವಿಷಯ ಏನು ಅಂತಂದರೆ, ಭರ್ತೃಹರಿಯ ಒಂದು ಶ್ಲೋಕದ ಅರ್ಥ ಹೇಳ್ತೀನಿ ಇಲ್ಲಿ. ಯಾವಾಗ ನನಗೆ ಸ್ವಲ್ಪ ತಿಳುವಳಿಕೆ ಇತ್ತೋ ಆವಾಗ ನನಗೆ ಸಿಕ್ಕಾಪಟ್ಟೆ ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಅಂತೇಳಿ ಆನೆ ಹಾಗೆ, ಮದ ಬಂದ ಆನೆ ಹಾಗೆ ನಾನು ವ್ಯವಹರಿಸ್ತಿದ್ದೆ. ಯಾವಾಗ ನಿಜವಾದ ಜ್ಞಾನಿಗಳ ಸಹವಾಸ ಆಯಿತೋ ಆವಾಗ ನಾನು ಎಷ್ಟು ಮೂರ್ಖ ಅಂತ ನಂಗೆ ಗೊತ್ತಾಯಿತು. ಜ್ವರ ಹೇಗೆ ಮಾತ್ರೆ ತಗೊಂಡು ಕೂಡಲೇ ಇಳಿದು ಹೋಗುತ್ತೋ ಹಾಗೆ ನನ್ನ ಅಹಂಕಾರ ಇಳಿದೋಯ್ತು ಅಂತ. ಅದೆಲ್ಲರ ಜೀವನದಲ್ಲೂ ಹಾಗೆ ಖಂಡಿತವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ. ಅರೆ ಕೆಲವ್ರಿಗೆ ಅದು ಅರಿವೇ ಆಗೋದಿಲ್ಲ. ಏನ್ ಮಾಡಕ್ಕಾಗತ್ತೆ, ಅದು ಒಂದು ಭ್ರಮೆ. ನಾನು ಜಾಣ ಅಂತ ಹೇಳೋದು ಒಂದು ಭ್ರಮೆ. ಜ್ಞಾನಿ ಅನ್ನೋದು ಒಂದು ಭ್ರಮೆ. ಜ್ಞಾನಿಗೆ ಭ್ರಮೆಗಳಿರೋದಿಲ್ಲ. ಸರ್ವಜ್ಞನ ವಚನ ಇದೆಯಲ್ಲ, ಬ್ರಹ್ಮವನ್ನು ಅರಿತವನು ಸುಮ್ಮನಿದ್ದಿರಬೇಕು, ಸುಮ್ಮನಿಲ್ಲದೆ ಹಲುಬಿದರೆ ಕಳ ಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ ಅಂತ. ಹಾಗಾಗ್ಬಿಡುತ್ತೆ. ಹಾಗಾಗಿ ಆಡಿ ಕಳ್ಕೋಬಾರ್ದು. ಹಾಗಾಗಿ ಈ ಒಂದು ಭ್ರಮಾಧೀನವಾಗಿರತಕ್ಕಂತಹ ಪರಿಸ್ಥಿತಿಯ ವ್ಯಕ್ತಿಗೆ ಜ್ಞಾನವನ್ನು ಕೊಡ್ತಾಳೆ. ಬರೀ ಜ್ಞಾನವನ್ನು ಒಂದೇ ಕೊಡ್ತಾಳಾ? ಜ್ಞಾನೀತು ಆತ್ಮೈವಮೇಮ ತಮ್ಮಂತ. ಯಾರಿಗೆ ಜ್ಞಾನ ಬರ್ತದೆ ಎಲ್ಲವೂ ಅವನನ್ನು ಆಶ್ರಯಿಸಿ ಬರ್ತವೆ. ಪ್ರತಿಯೊಂದು ಕೂಡ ಅವನನ್ನು ಆಶ್ರಯಿಸಿ ಬರ್ತದೆ. ಹಾಗೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸೋರೋ ಮಹಾರಾಯ ಅಂತ ದಾಸರು ಹೇಳಿದಾಗೆ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಹಾಗೆ ಬಹೂನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈ ರೀತಿಯಾಗಿ ಜ್ಞಾನದ ಪ್ರಾಪ್ತಿಯಿಂದಾಗಿ ಅವರು ಎಲ್ಲ ಸಂಕಟಗಳಿಂದ ದೂರ ಆಗ್ತಾರೆ. ಇದು ಎಲ್ಲಕ್ಕಿಂತ ದೊಡ್ಡದು. ಜ್ಞಾನ ಅಂದರೆ ಚಿಂತೆಯಿಂದ ಮುಕ್ತಿ. ನಿಮಗೆ ನೂರಾರು ಥರದ ಚಿಂತೆ, ಯಾವ ಥರದ ಚಿಂತೆ ಇದ್ದರೂ ಆಕೆ ಪರಿಹಾರ ಮಾಡುವಂಥವಳು. ಅಂದರೆ ನೆಮ್ಮದಿ ಕೊಡ್ತಾಳೆ ಅಲ್ವಾ? ಮನುಷ್ಯನಿಗೆ ಏನು ಬೇಕು? ಮುಖ್ಯವಾಗಿ ನೆಮ್ಮದಿನೇ. ಆನೆ ಬೇಕು. ಆನಂದ, ನೆಮ್ಮದಿ. ಆನಂದ, ನೆಮ್ಮದಿ, ಆನೆ ಬೇಕು. ಹಾಗಾಗಿ ಅದನ್ನು ಅನುಗ್ರಹವಾಗಿ ಕೊಡ್ತಕ್ಕಂಥವಳಾದ್ದರಿಂದ ರಾಜರಾಜೇಶ್ವರಿಯನ್ನು ಅಲ್ಲಿ ಹೋಗಿ ಆರಾಧನೆ ಮಾಡಿ ಬರ್ತಕ್ಕಂಥವ್ರು. ಮತ್ತು ಆನಂದ ನೆಮ್ಮದಿ ಪ್ರಾಪ್ತಿಯಾಗಬೇಕಿದ್ರೆ ಯಾರಿಗೆ ಯಾವ್ದು ಬೇಕೋ ಅದು ಸಿಕ್ಕಿರ್ತಾನೆ ನೆಮ್ಮದಿ. ಈ ಉದಾಹರಣೆಗೆ ಒಂದು ಮಗು ತುಂಬ ರಚ್ಚೆ ಮಾಡ್ತಿದೆ, ಆಯಿತಾ? ಅದಕ್ಕೇನು ಬೇಕು? ಒಂದು 6-8 ತಿಂಗಳ ಶಿಶು ಎದೆಗೆ ಔಚ್ಕೋಬೇಕು ತಾಯಿ, ಸಾಕು. ಅಷ್ಟಕ್ಕೆ ಆ ಮಗುವಿಗೆ ಸಂತೋಷ, ನೆಮ್ಮದಿ ಎಲ್ಲ ಸಿಕ್ಬಿಡತ್ತೆ. ಹಾಗೆ ಆ ಒಂದು ವಾತ್ಸಲ್ಯದ ಅನುಭೂತಿ ಅಲ್ಲಿ ಯಾವಾಗ ದೇವಿಯ ಸನ್ನಿಧಾನದಲ್ಲಿ ಆಗ್ತದೆ, ಆನಂದ ನೆಮ್ಮದಿ ತನ್ನಿಂದಾನೇ ಸಿಕ್ಕತ್ತೆ. ದೋಷ ಪರಿಹಾರದ ವಿಚಾರ ಬಂದಾಗ ರಾಜರಾಜೇಶ್ವರಿಯವಳು ಶುಕ್ರ ಸಂಬಂಧ ದೋಷಗಳು ಮತ್ತು ಚಂದ್ರ ಸಂಬಂಧ ದೋಷಗಳು ಮತ್ತು ಮಂಗಳ ಅಥವಾ ಕುಜ ಸಂಬಂಧಿತವಾಗಿರತಕ್ಕಂಥ ದೋಷಗಳು ಅನೇಕ ಮುಂದೆ ಕಾಲ ಬಂದಾಗ ಈ ಕಾರ್ಯಕ್ರಮದಲ್ಲಿ ನಾನೇ ಹೇಳ್ತಾ ಹೋಗ್ತೇನೆ ರಾಜರಾಜೇಶ್ವರಿ ಆರಾಧನೆ ಯಾವಾಗ ಬೇಕು ಅಂಥೇಳಿ. ಅಂಥವರು ಹೋಗಿ ರಾಜರಾಜೇಶ್ವರಿಯನ್ನು ಆರಾಧನೆ ಮಾಡಿದ ಪಕ್ಷದಲ್ಲಿ ಅವರಿಗೆ ಪೂರ್ಣವಾಗಿರತಕ್ಕಂಥ ಅನುಗ್ರಹ ಆ ದೇವಿಯಿಂದ ಪಡೆದ ಪಕ್ಷದಲ್ಲಿ ಅವರಿಗೆ ಆ ಸಮಸ್ಯೆಗಳು ಪರಿಹಾರವಾಗುತ್ತೆ. ಮಡ್ಲಕ್ಕಿ ತುಂಬಿಸ್ಬೇಕು ವಿಶೇಷವಾದ ಕ್ಷೇತ್ರಕ್ಕೆ ಹೋದಾಗ ರಾಜರಾಜೇಶ್ವರಿಗೆ ಮೇನ್ಲಿ ಅಂತ ಗುರುಗಳು ತಿಳಿಸಿದ್ದಾರೆ. ಗುರುಗಳೇ, ಇನ್ನು ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಮೊದಲಿಗೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಯಾಧಿಪತಿ ಲಾಭ ಅಂದರೆ ಅನಿರೀಕ್ಷಿತವಾಗಿರತಕ್ಕಂಥ ಲಾಭ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ. 11ನೇ ಮನೆ ಏಕಾದಶ ರಾಶಿಯಲ್ಲಿರ್ತಕ್ಕಂತಹ ಗುರುಚಂದ್ರ ಯೋಗದಿಂದಾಗಿ ಪಂಚಮಾಧಿಪತಿ ಬಂದು ಸೇರಿರ್ತಕ್ಕಂಥದ್ದು ಅಲ್ಲಿಗೆ. ಜೊತೆಯಲ್ಲಿ ವ್ಯಯಾಧಿಪತಿಯ ಪ್ರವೇಶ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಆಗ್ತಕ್ಕಂಥದ್ದೇನಿದೆ ಇವೆಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ಅಷ್ಟಮದಲ್ಲಿರ್ತಕ್ಕಂತಹ ಶನೈಶ್ಚರನ ಒಂದು ಪ್ರಭಾವದಿಂದಾಗಿ ಸ್ವಲ್ಪ ಮಟ್ಟಿಗೆ ಗಂಟು ನೋವು, ವಿಶೇಷವಾಗಿ ಯಾರಿಗೆ ಮಂಡಿ ನೋವು ಇತ್ಯಾದಿ ಪ್ರಾಬ್ಲಮ್ಸ್ ಇರ್ತದೆ, ಆ ಒಂದು ಪ್ರಾಬ್ಲಮ್ ಇರ್ತಕ್ಕಂಥವರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಒಂದು ಚಿಕಿತ್ಸೆ ಏನಂತಂದರೆ ಮುಂದಿನ ಸಂಚಿಕೆಯಲ್ಲಿ ಯಾವಾಗಲಾರು ಹೇಳ್ತೀನಿ, ಗಮನಿಸ್ತಾ ಇರಲಿ ನಮ್ಮ ಪ್ರೋಗ್ರಾಮ್ ಅಲ್ವಾ. ಒಂದೇ ಸಾರಿ ಎಲ್ಲ ಹೇಳಿ ಮುಗಿಸಿದ್ರೆ ಚೆನ್ನಾಗಿರಲ್ಲ. ಚಿಕಿತ್ಸೆ ಕೂಡ ಇದೆ. ಅದಕ್ಕೆ ವಿಶೇಷವಾಗಿ ಅಗ್ನಿತತ್ವದ ಆರಾಧನೆಯಿಂದಾಗಿ ಆ ಒಂದು ಸಮಸ್ಯೆಯಿಂದ ಹೊರಬರಬಹುದು. ಹೇಗೆ ಅಗ್ನಿತತ್ವದ ಆರಾಧನೆ ಅಂತಂದರೆ, ಸ್ವಲ್ಪ ಒಂದು ಇಷ್ಟಗಲ ಜಾಗವನ್ನು ಇಟ್ಟಿಗೆ ಮರಳು ಇತ್ಯಾದಿ ಎಲ್ಲ ಇಟ್ಕೊಂಡು ರೆಡಿ ಮಾಡಿಕೊಂಡು ಅದರ ಮೇಲೆ ಕೆಲವಷ್ಟು ಕಟ್ಟಿಗೆಗಳನ್ನು ಜೋಡಿಸ್ಕೊಂಡು ಒಂದು 50 ರಿಂದ 100 ಗ್ರಾಮ್ ಆಗುವಷ್ಟು ತುಪ್ಪವನ್ನು ಇಟ್ಕೊಂಡು ಒಟ್ಟು 16 ದಿನಗಳ ಪರ್ಯಂತರ
ಅಂದರೆ ಹುಣ್ಣಿಮೆಯ ದಿನ ಆರಂಭ ಮಾಡಿ ಅಮಾವಾಸ್ಯೆಯವರೆಗೆ ಮಾಡಿದರೆ ತುಂಬ ಒಳ್ಳೆಯದು. ಹುಣ್ಣಿಮೆಯ ದಿನ ಆರಂಭ, ಅಮಾವಾಸ್ಯೆ ದಿನ ಎಂಡು, ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಅಲ್ಲಿ ಅಗ್ನಿಯನ್ನು ಹಚ್ಕೊಂಡು ಕಟ್ಟಿಗೆಯನ್ನು ಇಟ್ಕೊಂಡು ಅದಕ್ಕೆ 16 ಬಾರಿ ತುಪ್ಪದಿಂದ ಆಹುತಿಯನ್ನು ಕೊಡ್ತಕ್ಕಂಥದ್ದು. ಸೂರ್ಯಾಯ ಸ್ವಾಹ, ಸೂರ್ಯಾಯ ಸ್ವಾಹ, ಸೂರ್ಯಾಯ ಸ್ವಾಹ ಅಂಥೇಳಿ 16 ಬಾರಿ ಆಹುತಿಯನ್ನು ಕೊಡೋದರಿಂದ ಆ ಒಂದು ಅಗ್ನಿತತ್ವದ ಉದ್ದೀಪನವಾಗ್ತದೆ. ಇದರಿಂದಾಗಿ ಮಂಡಿ ನೋವು ಮೊದಲಾಗಿರ್ತಕ್ಕಂತಹ ಸಮಸ್ಯೆಗಳು ಪರಿಹಾರವಾಗ್ತದೆ. ಚಿಕಿತ್ಸೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈಗ ಕನ್ಯಾ ರಾಶಿಯನ್ನು ನೋಡೋಣ. ಕನ್ಯಾ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಭಾವದಲ್ಲಿ ಬಂದಿರತಕ್ಕಂಥ ಲಾಭಾಧಿಪತಿ, ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ, ಚತುರ್ಥ ಸಪ್ತಮಾಧಿಪತಿ ಯೋಗ ಕೂಡ ಇದೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಹಾಗೆಯೇ ಆಸಕ್ತಿಯಿಂದ ಮಾಡ್ತಕ್ಕಂಥ ಒಂದು ದಿನ ಕೂಡ ಹೌದು. ಆದರೆ ಸಪ್ತಮದಲ್ಲಿರ್ತಕ್ಕಂಥ ಶನೈಶ್ಚರ 9ನೇ ರಾಶಿಗೆ ದೃಷ್ಟಿಯನ್ನು ಕೊಡ್ತಾನೆ. ವ್ಯತಿರಿಕ್ತವಾದ ಸ್ಥಿತಿಯನ್ನು ನೋಡಿದಾಗ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಏರ್ಪೇರಾಗ್ತಕ್ಕಂಥ ಲಕ್ಷಣ ಕನ್ಯಾ ರಾಶಿಯವರಿಗೆ. ಹಾಗಾಗಿ ತಂದೆಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ. ಶುಕ್ರ ಅಲ್ಲಿಯೇ ಇರತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಶುಕ್ರ ಅಂದರೆ ವಾಹನ, ಜೊತೆಯಲ್ಲಿ ತಂದೆ ವಾಹನದಲ್ಲಿ ಓಡಾಡ್ತಕ್ಕಂಥ ಸಂದರ್ಭ ಇದ್ದರೆ ಇವತ್ತು, ಅದರಲ್ಲೂ ವಿಶೇಷವಾಗಿ ಸಾಯಂಕಾಲದ ಹೊತ್ತಿನಲ್ಲಿ 4 ಗಂಟೆಯ ನಂತರ ಅಂತ ಇಟ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ವಯಸ್ಸಾಗಿದ್ದವರು ಒಬ್ಬೊಬ್ಬರೇ ಓಡಾಡ್ತಕ್ಕಂಥ ಸ್ಥಿತಿ ಇದ್ದಲ್ಲಿ ಆದಷ್ಟು ಅವ್ರ ಜೊತೆಯಲ್ಲಿದ್ದು ಅವರನ್ನು ರಕ್ಷಣೆ ಮಾಡ್ಕೊಳ್ಳಿ. ಯಾಕೆಂದರೆ ಇನ್ನು 2 ದಿವಸಕ್ಕೆ ಅಮಾವಾಸ್ಯೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಮೃತ್ಯುಂಜಯನ ಧ್ಯಾನ ಮಾಡಿಕೊಂಡು ಮುನ್ನಡೆಯಿರಿ, ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಭಾವಕ್ಕೆ ಬಂದಿರತಕ್ಕಂಥ ಕರ್ಮಾಧಿಪತಿ ಭಾಗ್ಯೋದಯವಾಗ್ತಕ್ಕಂಥ ಒಂದು ಕಾಲ ಕೂಡ ಹೌದು. ಪಂಚಮ ಭಾವದಲ್ಲಿರ್ತಕ್ಕಂಥ ರಾಹು ಅಂದರೆ ತ್ರಿಕೋಣದಲ್ಲಿ ದೋಷ ಇದೆ ಇವತ್ತು. ಹಾಗಾಗಿ ಸಂಪಾದನೆ ಇತ್ಯಾದಿಗಳು ಏನೇ ಕಂಡ್ರೂ, ಕಂಡಾಗೆ ಬಂದಾಗೆ ಕಂಡ್ರೂ ಪ್ರಾಪ್ತಿ ಅಂತಕ್ಕಂಥದ್ದು ಕೊರತೆ ಆಗುತ್ತೆ. ಅರ್ಥ ಏನು? ಗಾದೆ ಇದೆಯಲ್ಲ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂಥೇಳಿ, ಆ ಥರದ ಒಂದು ವ್ಯವಸ್ಥೆಯ ಲಕ್ಷಣ ಕಾಣಿಸ್ತದೆ ತುಲಾರಾಶಿಯವರಿಗೆ. ಹಾಗಾಗಿ ಇವತ್ತಿನ ದಿವಸ ತುಲಾರಾಶಿಯವರು ನಿಮ್ಮ ರಾಶ್ಯಾಧಿಪತಿಗೆ ಸಂಬಂಧಪಟ್ಟು 11ನೇ ರಾಶಿ ಅಧಿಪತಿ ಯಾರು? ರವಿ ಆಗ್ತಾನೆ. ರವಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ಶಿವ. ಇವತ್ತಿರ್ತಕ್ಕಂಥದ್ದು ಚಂದ್ರನವನೇ. ಹಾಗಾಗಿ ಇವತ್ತು ಶಿವಪಾರ್ವತಿಯರನ್ನು ಅಂದರೆ ಗೌರೀಶಂಕರನ ಆರಾಧನೆ, ಪಾರ್ವತಿ ಶಂಕರನ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ತುಲಾರಾಶಿಯವರಿಗೆ ಆ ಒಂದು ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಮಧ್ಯಮ ಸ್ಥಿತಿಯಲ್ಲಿರ್ತಕ್ಕಂಥ ದಿನ. ಆದರೆ ಅಷ್ಟಮಕ್ಕೆ ಬಂದಿರತಕ್ಕಂತಹ ಚಂದ್ರಾಷ್ಟಮ ಅಂತಂದರೆ ಆಹಾರದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇವತ್ತು ಯಾವುದೋ ಒಂದು ಆಹಾರವನ್ನು ಉತ್ಸಾಹದಿಂದ ತಿಂದ್ಬಿಟ್ಟೆ ನಾನು ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಬರೋದಿಲ್ಲ. ಜೊತೆಗೆ ನಿಮ್ಮ ರಾಶ್ಯಾಧಿಪತಿಯ ಸ್ಥಿತಿ ಕೂಡ ಅಷ್ಟು ಉತ್ತಮವಾಗಿ ಇಲ್ಲದೇ ಇರೋದರಿಂದ ವಿಶೇಷವಾಗಿ ಯಾರು ಸ್ವಲ್ಪ ಸಾಯಂಕಾಲ ಆದ ಕೂಡಲೇ ಸ್ವಲ್ಪ ತೇಲಾಡುವ ಅನುಭವವನ್ನು ಇಚ್ಛೆ ಪಡ್ತೀರಿ, ಆಸೆ ಪಡ್ತೀರಿ, ಅಂಥವರಿಗೆ ಸಮಸ್ಯೆ ಉಂಟು. ಯಾರು ಅಂತ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ಅವರವರು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜನ ಜಾಣರು, ಬೇಗ ಅರ್ಥ ಆಗಿರುತ್ತೆ. ಸಾಯಂಕಾಲ ಆದ ಕೂಡಲೇ ತೇಲಾಡೋ ಅಂಥ ಅಭ್ಯಾಸ ಇದ್ದಂಥವ್ರು ಏನಿರಿ, ಅಂಥವರಿಗೆ ಇವತ್ತು ಸಮಸ್ಯೆ ಆಗುವಂಥ ಲಕ್ಷಣ ಇದೆ. ಕಾರಣ ಅಷ್ಟಮದಲ್ಲಿರ್ತಕ್ಕಂಥ ರವಿ ಮತ್ತು ಕುಜ 2-12 ಯಾರಿಗೆ ಪಿತ್ತಜನಕಾಂಗದಲ್ಲಿ ಸಮಸ್ಯೆ ಉಂಟು, ವೃಶ್ಚಿಕ ರಾಶಿಯವರು ಅಥವಾ ಯಾರು ಆ ಒಂದು ಹವ್ಯಾಸವನ್ನು, ಹಾಬಿಯನ್ನು ಯಾರು ಇಟ್ಕೊಂಡಿದ್ದೀರಿ, ಅಂಥವರಿಗೆ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳು ಕಾಣಿಸುತ್ತೆ. ಎಚ್ಚರಿಕೆ ಬೇಕು. ತುಂಬ ಹೆಚ್ಚು ಎಚ್ಚರಿಕೆಯಾಗಿರಿ, ಗಮನ ವಹಿಸ್ಕೊಳ್ಳಿ. ಸ್ವಲ್ಪ ಹೆಚ್ಚು ನೀರನ್ನು ಕನ್ಸ್ಯೂಮ್ ಮಾಡಿ. ಅಷ್ಟಮಾಧಿಪತಿ ಚಂದ್ರ ಗುರುವಿನ ಜೊತೆಯಲ್ಲಿದ್ದಾನೆ. ಹಾಗಾಗಿ ನೀರನ್ನು ಹೆಚ್ಚು ಹೆಚ್ಚು ಕುಡಿಯತಕ್ಕಂಥದ್ದು, ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಶರೀರದ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಅವರು ಅವರ ಯಶಸ್ಸಿನ ಬಗ್ಗೆ ಕೇಳೋದಕ್ಕೆ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಬಹುಶಃ ಅವರ ತಂದೆ ಕಳಿಸಿರ್ಬೋದು. 2011 8ನೇ ತಿಂಗಳು 9ನೇ ತಾರೀಕಿನಂದು ಹುಟ್ಟಿರುವಂಥದ್ದು, 9:45 ಹುಟ್ಟಿರುವಂಥದ್ದು AM ಅಂತ ಭಾವಿಸ್ತೇನೆ. ನನ್ನ ವಿದ್ಯಾಭ್ಯಾಸದ ಕುರಿತಾಗಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಯಶಸ್ ಅವರ ಜಾತಕ. ಈ ಜಾತಕದ ಪ್ರಕಾರ ಅವ್ರು ಹುಟ್ಟಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳು 9ನೇ ತಾರೀಕು 2011ನೇ ಇಸ್ವಿ ಮಂಗಳವಾರ ಬೆಳಗ್ಗೆ 9:45. ಅನುರಾಧ ನಕ್ಷತ್ರ ಕಳೆದು ಜ್ಯೇಷ್ಠ ನಕ್ಷತ್ರ ಬಂದಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ನೀಚ ಚಂದ್ರ ಮತ್ತು ರಾಹು ಸ್ಥಿತಿಯಲ್ಲಿ ಆಗಿರ್ತಕ್ಕಂಥ ಜನನ. ಪ್ರಕೃತದಲ್ಲಿ ವರ್ತಮಾನ ಕಾಲದಲ್ಲಿ ನಡೀತಿರ್ತಕ್ಕಂಥದ್ದು ಶುಕ್ರ ಮಹರ್ದಶೆ ಇವರಿಗೆ. ಜೊತೆಯಲ್ಲಿರ್ತಕ್ಕಂಥದ್ದು ಚಂದ್ರ ರಾಹು ಯೋಗ, ಪಂಚಮಾಧಿಪತಿ ಶನಿ ಕೂಡ. ಹಾಗಾಗಿ ವಿವಾಹ ಮತ್ತು ವಿದ್ಯೆ
ಎರಡಕ್ಕೂ ಸಂಬಂಧಪಟ್ಟು ಕೂಡ ಸಮಸ್ಯೆ ಇದೆ. ಮಗು ಇನ್ನು 14 ವರ್ಷದ ವಿವಾಹದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ವಿದ್ಯೆ ಬಗ್ಗೆ ಯೋಚನೆ ಮಾಡಿದಾಗ ತೃತೀಯ ಭಾವದಲ್ಲಿ ಚಂದ್ರ ರಾಹು ಸ್ಥಿತಿ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಚಾಂಚಲ್ಯ ದೋಷ ತುಂಬ ಇರುತ್ತೆ ಸಹಜವಾಗಿ. ಯಾಕೆಂದರೆ ತೃತೀಯ ಭಾವದಲ್ಲಿ ಚಂದ್ರ, ಅವನು ನೀಚ, ಜೊತೆಯಲ್ಲಿ ರಾಹು. ಈ ಎಲ್ಲ ಕಾರಣಗಳಿಂದಾಗಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಕೂಡ ಚಂದ್ರನಿಗೆ ಅಷ್ಟಮದಲ್ಲಿ ಮಿಥುನದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಈ ಮಗುವಿಗೆ ಆಸಕ್ತಿ ಬೇರೆ ವಿಷಯಗಳಲ್ಲಿ ಇರ್ತದೆ. ಆಸಕ್ತಿ ಓದೋದ್ರಲ್ಲಿ ಅಷ್ಟಿರಲ್ಲ. ಮತ್ತು ಓದಿದರೂ ಕೂಡ ಸಂಪೂರ್ಣವಾಗಿ ಒಂದು ಗ್ರಾಸ್ಪಿಂಗ್ ಪವರ್, ಮೇಧಾಶಕ್ತಿಯ ಕೊರತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಈಗ ಬರದೇ ಇದ್ದರೂ ಇನ್ನೊಂದು 2 ವರ್ಷ 16 ವರ್ಷ ತುಂಬಿದ ನಂತರದಲ್ಲಿ ಬೇರೆ ಕಡೆಗಳಲ್ಲಿ ಗಮನ ಹೋಗ್ತಕ್ಕಂಥದ್ದು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಬೇರೆ ವಿಚಾರಗಳಲ್ಲಿ ಸ್ವಲ್ಪ ಗಮನ ಹೆಚ್ಚು ಕೊಡಬೇಕು. ಹೌದು, ಈ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ ಉಂಟು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ಮಗುವಿಗೆ ಆಗಾಗ ಗೋಪೂಜೆಯನ್ನು ಮಾಡಿಸ್ತಕ್ಕಂಥದ್ದು, ಗೋವಿನಿಂದ ಈ ಮಗುವನ್ನು ಮೂಸುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ಅಥವಾ ಕೈಯಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಒಂದು ದಿನ ಮೊದಲೇ ನೆನೆಸಿ ಮೊಳಕೆ ಬರುವಷ್ಟು ಮಟ್ಟಿಗೆ ಮಾಡಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಮಗುವಿನ ಕೈಯಲ್ಲಿ ಹಾಗೆ ತಿಕ್ಕಿಸಿ ಕೈಯಲ್ಲಿ ಹಿಡಿಸಿ ಅದನ್ನು ಆಕಳಿಗೆ ತಿನ್ನಿಸುವಂಥದ್ದು. ಎಚ್ಚರಿಕೆಯಿಂದ ಬೆರಳನ್ನು ತಿನ್ಬಿಟ್ರೆ ಕಷ್ಟ, ಹುಷಾರಾಗಿ ತಿನ್ನಿಸ್ಬೇಕಾಗತ್ತೆ. ಹೀಗೆ ತಿನ್ನಿಸ್ತಾ ಈ ಕೈಯ ಭಾಗವನ್ನು ಆ ಹಸು ನೆಕ್ಕಬೇಕು. ಕಾರಣ ಏನು ಅಂದರೆ ಹಸುವಿನ ನಾಲಿಗೆಯಲ್ಲಿ ಮುಳ್ಳುಗಳಿರ್ತದೆ. ಹಸುವಿನ ಬೆನ್ನಿನ ಡುಬ್ಬದಲ್ಲಿ ಒಂದು ಸುಳಿ ಇರ್ತದೆ. ಆ ಸುಳಿಯಲ್ಲಿ ಸೂರ್ಯನ ರಶ್ಮಿಗಳನ್ನು ಹೀರ್ಕೊಳ್ಳುವಂಥ ಸಾಮರ್ಥ್ಯ ಇರ್ತದೆ. ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ಸೂರ್ಯ ರಶ್ಮಿಯಲ್ಲಿ ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ಕಿರಣಗಳೇನುಂಟು ಅದು ಹಸುವಿನ ಆ ಒಂದು ಸುಳಿಯ ಮೂಲಕವಾಗಿ ಅದರ ಶರೀರದಲ್ಲಿ ಪ್ರವಹಿಸುತ್ತೆ. ಅದೇ ಕಾರಣಕ್ಕಾಗಿ ಗೋಮೂತ್ರ ಮತ್ತು ಸಗಣಿ, ಹಾಲು, ಮೊಸರು, ತುಪ್ಪ, ಆಕಳಿಗೆ ಸಂಬಂಧಪಟ್ಟಿದ್ದೆಲ್ಲವೂ ಕೂಡ ಅತ್ಯಂತ ಪರಿಶುದ್ಧ ಮತ್ತು ಅತ್ಯಂತ ಶಕ್ತಿಯುತ ಅಂತೇಳಿ ಹೇಳ್ತಾರೆ. ದೇಸಿ ತಳಿಗಳ ಬಗ್ಗೆ ಹೌದು, ನಮ್ಮ ಭಾರತೀಯ ತಳಿ ಮಾತ್ರ. ಯಾಕೆಂದರೆ ಗೋವಿನಿಂದಲೇ ಗೋವು ಉತ್ಪತ್ತಿಯಾಗಿದ್ದು ಭಾರತೀಯ ತಳಿಗಳಲ್ಲಿ. ಇನ್ನು ಬೇರೆ ಬೇರೆ ದೇಶದಿಂದ ಯಾವುದರಿಂದ ಅವರು ಆ ತಳಿಗಳನ್ನು ಅಭಿವೃದ್ಧಿ ಪಡಿಸಿದ್ರು ವೈಜ್ಞಾನಿಕವಾಗಿ ಅಂಥೇಳಿ ಅವುಗಳ ಹಿಸ್ಟ್ರಿ ನೋಡಿದ್ರೆ ನಮಗೆ ಸಿಕ್ಕತ್ತೆ. ಅದೆಲ್ಲ ನಮಗೀಗ ಬೇಡ ಈ ಕಾರ್ಯಕ್ರಮದಲ್ಲಿ. ಒಟ್ಟಾರೆ ಈ ಯಶಸ್ಸು ಅನ್ನುವಂತಹ ಹುಡುಗನಿಗೆ ಗೋ ಸೇವೆಯಿಂದಾಗಿ ವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಗುರುಗಳೇ, ಸಮಯ ಇರೋದ್ರಿಂದ ಮತ್ತೊಂದು ಜಾತಕದ ಒಂದು ಪರಿಶೀಲನೆ ಕೂಡ ದಯಮಾಡಿ ಮಾಡಿ ಗುರುಗಳೇ. ಶ್ರೀಲಕ್ಷ್ಮಿ ಅಂತ ಇವರು ಕೂಡ ಬೆಂಗಳೂರಿನಿಂದ ಪ್ರಶ್ನೆಯನ್ನು ಕಳಿಸಿದ್ದಾರೆ. ಸ್ನೇಹಿತರೆ, ತಮ್ಮೆಲ್ಲರ ಗಮನಕ್ಕೆ ಪ್ರಶ್ನೆಯನ್ನು ಬಹಳ ಚುಟುಕಾಗಿ, ಇವಾಗೆಲ್ಲ ಹೇಗಾಗೋಗಿದೆ ಅಂದರೆ ಲೆಂತಿ ಕಾನ್ವರ್ಸೇಷನ್ಸೇ ಮನೇಲೂ ಇರೋದಿಲ್ಲ, ಮೆಸೇಜಲ್ಲೂ ಇರೋದಿಲ್ಲ. ಎಷ್ಟು ಶಾರ್ಟಾಗಿ ಕಳಿಸಿರ್ತಾರೆ ಅಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್, ಟೈಮ್ ಮತ್ತು ಒಂದೇ ಒಂದು ಪದದಲ್ಲಿ ಕಳಿಸ್ಬಿಡ್ತಾರೆ ಕೆಲವೊಬ್ರು. ಸೊ ಹಾಗಾಗಿ ಇದರ ಜೊತೆಗೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಅಪೇಕ್ಷಿಸುವಂತಹ ಕಂಟೆಂಟ್ ಏನಾದರೂ ಬೇಕಾ, ಅದರ ಜೊತೆಗೆ ಸಾರ್ವತ್ರಿಕವಾಗಿ ಎಲ್ರಿಗೂ ಅನ್ವಯಿಸುವಂಥ ಪ್ರಶ್ನೆಯನ್ನು ಕೂಡ ತಾವು ಕೇಳಬಹುದು ಅಂತ ಹೇಳ್ತಾ ಶ್ರೀಲಕ್ಷ್ಮಿ ಅನ್ನೋರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಇವರು ಹುಟ್ಟಿರುವಂಥದ್ದು 2000 ಇಸ್ವಿಯಲ್ಲಿ 4ನೇ ತಿಂಗಳು 16ನೇ ತಾರೀಕು. ಸೊ 16/4/2000 ಇವರು ಹುಟ್ಟಿರುವಂಥ ದಿನಾಂಕ. ಮತ್ತು ಭಾನುವಾರ ಸಂಜೆ 4:45 ಜನನ. ಇವರ ಪ್ರಶ್ನೆ ನನ್ನ ಭವಿಷ್ಯದ ಕುರಿತಾಗಿ ಅಂತ ಹೇಳಿದ್ದಾರೆ. ಭವಿಷ್ಯದ ಕುರಿತಾಗಿ ಅಂದರೆ ನೀವು ಈಗ 25 ವರ್ಷ ಈಗ ಎಕ್ಸಾಕ್ಟ್ಲಿ. ಸೊ ಮದುವೆ ಆಗಿದೆಯಾ, ಆಗಬೇಕಿದೆಯಾ, ಅಥವಾ ಮಕ್ಕಳಿದ್ದಾರಾ, ಮಕ್ಕಳ ಬಗ್ಗೆ ಅಪೇಕ್ಷಿಸ್ತಾ ಇದ್ದೀರಾ, ಇವೆಲ್ಲವನ್ನು ಸ್ವಲ್ಪ ಇನ್ ಡೀಟೇಲ್ ಕಳಿಸ್ಕೊಡಿ ನಮಗೆ ಅಂತ ತಿಳಿಸ್ತಾ ಗುರುಗಳೇ ಅವರ ಒಂದು ಪ್ರಶ್ನೆಗೆ ಏನು ಉತ್ತರವನ್ನು ನೀಡ್ತೀರಾ? ಶ್ರೀಲಕ್ಷ್ಮಿ ಅವರು ಅವರ ಜಾತಕದ ಪ್ರಕಾರ ಉತ್ತರ ಫಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಆಗುತ್ತೆ, ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಪ್ರಶ್ನೆ ಭವಿಷ್ಯಕ್ಕೆ ಸಂಬಂಧಪಟ್ಟು ಕೇಳಿದ್ದಾರೆ ಅಲ್ವಾ? ಜೊತೆಯಲ್ಲಿ ವಿವಾಹ ಆಗಿದೆಯೋ ಇಲ್ಲವೋ ಅಂಥೇಳಿ ಗೊತ್ತಿಲ್ಲ ಅಂಥೇಳಿ. ಜಾತಕದ ಪ್ರಕಾರ ವಿವಾಹ ಆಗಿರ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಕಾರಣ ಇವರದು ಕನ್ಯಾ ರಾಶಿ. ಈಗ ಸದ್ಯದ ಪ್ರಕಾರ ಗುರುಬಲ ಅಂತಕ್ಕಂಥದ್ದಿಲ್ಲ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನ ಆಗಿರೋದ್ರಿಂದ ಸಪ್ತಮ ಮತ್ತು ರಾಶಿಯಲ್ಲಿರ್ತಕ್ಕಂತಹ ಅಂದರೆ ಲಗ್ನದಲ್ಲಿರ್ತಕ್ಕಂತಹ ಒಂದು ಬುಧಚಂದ್ರ ಯೋಗ, ಬುಧ ಕರ್ಮಾಧಿಪತಿಯಾಗಿ ಸಪ್ತಮದಲ್ಲಿ ಅವನು ನೀಚ ಸ್ಥಿತಿಯಲ್ಲಿದ್ದಾನೆ. ಜೊತೆಯಲ್ಲಿ ಅಷ್ಟಮ ಭಾವ ಕೂಡ ಶುದ್ಧಿ ಇಲ್ಲ. ಹಾಗಾಗಿ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೋಗ್ಯವಾದಂಥ ಕಾಲ ಬಂದಿಲ್ಲ. ಅದರಲ್ಲೂ ವಿಶೇಷವಾಗಿ ಆಹಾರ ಸಂಬಂಧಿತವಾಗಿರ್ತಕ್ಕಂಥದ್ದು ಏನಾದರೂ ಬಿಸ್ನೆಸ್ ಮಾಡೋದಿದ್ದರೆ ದಯಮಾಡಿ ಇನ್ನು 10 ತಿಂಗಳುಗಳ ಕಾಲ ಬೇಡ. ಕಾರಣ ನಿಮ್ಮ ರಾಶಿಗೆ ಶುಭ ಸ್ಥಿತಿಯಲ್ಲಿ ಇಲ್ಲದ ಗುರು, ಶುಭ ಸ್ಥಿತಿಯಲ್ಲಿ ಇಲ್ಲದ ಶನಿ. ಕನಿಷ್ಠ ಗುರುವಾದರೂ ಶುಭ ಸ್ಥಿತಿಗೆ ಬಂದ ನಂತರದಲ್ಲಿ ನೀವು ಇದನ್ನು ಆಚರಣೆ ಮಾಡಿದರೆ ಅಂದರೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಉಳಿಕೆಯಂತೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಕೂಡ
ಸಮರ್ಪಕವಾಗಿರತಕ್ಕಂತಹ ಕಾಲ ಇನ್ನೂ ಪ್ರಾಪ್ತಿ ಆಗಿಲ್ಲ. ಸೊ ಈ ವರ್ಷ 2025ನೇ ಇಸ್ವಿಯಲ್ಲಿ ಹೊಸ ಪ್ರಯತ್ನಗಳನ್ನು ಅಷ್ಟಾಗಿ ದೀರ್ಘಕಾಲದವರೆಗೆ ನಡೆಸ್ತಕ್ಕಂಥ ಹೊಸ ಪ್ರಯತ್ನಗಳನ್ನು ಬೇಡ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಲ್ಪ ಕಾಲ ಮುಂದೂಡ್ತಕ್ಕಂಥದ್ದು ಶುಭ. ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಪ್ರಸಂಗ ಬಂದರೆ ಅಥವಾ ಜೀವನಕ್ಕೆ ಭವಿಷ್ಯಕ್ಕೆ ಸಂಬಂಧಪಡುವಂಥ ದೊಡ್ಡ ದೊಡ್ಡ ನಿರ್ಣಯಗಳು ಈ ಇನ್ನೊಂದು 10 ತಿಂಗಳ ಕಾಲ, ಕನಿಷ್ಠ ಪಕ್ಷ 2026ನೇ ಇಸ್ವಿಯ ಫೆಬ್ರವರಿ ತಿಂಗಳ 20ನೇ ತಾರೀಖಿನವರೆಗಾದರೂ ನೀವು ಮಾಡದೇ ಇರತಕ್ಕಂಥದ್ದು ಸೂಕ್ತ. ರಾಹು ದಶೆ ಕೂಡ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂಥೇಳಿ ನಾನು ಇವರಿಗೆ ಹೇಳೋಕ್ಕೆ ಬಯಸ್ತೀನಿ. ಇನ್ನು ಆರಾಧನೆ ವಿಚಾರ ಬಂದಾಗ ಇವರು ದಯಮಾಡಿ ಸದ್ಯದ ಪರಿಸ್ಥಿತಿಯಲ್ಲಿ ಹನುಮಾನ್ ಚಾಲೀಸ ಹೇಳ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಶ್ರೀಲಕ್ಷ್ಮಿಯವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ ಅಂತ ಹೇಳ್ತಾ, ಗುರುಗಳೇ, ಈಗ ಕಡೆಯ 4 ರಾಶಿಗಳು ಧನುರ್, ಮಕರ, ಕುಂಭ, ಮೀನಕ್ಕೆ ಹೇಗಿದೆ ಈ ದಿನ? ಮೊದಲನೇದಾಗಿ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಸಪ್ತಮ ಭಾವಕ್ಕೆ ಬಂದಿರತಕ್ಕಂಥ ಅಷ್ಟಮಾಧಿಪತಿ ವ್ಯಾಪಾರ ವ್ಯವಹಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಧನಲಾಭಗಳನ್ನು ನೋಡಬಹುದು. ಅದರಲ್ಲೂ ಹಾಲು, ತರಕಾರಿ, ಬಟ್ಟೆ ಇತ್ಯಾದಿಗಳ ವ್ಯಾಪಾರ ಯಾರು ಮಾಡ್ತಿದ್ದಾರೆ ಅಂಥವರಿಗೆ ಉತ್ತಮವಾಗಿರತಕ್ಕಂಥ ದಿನ ಇವತ್ತು ಚೆನ್ನಾಗಿದೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ಮಧ್ಯಾಹ್ನದವರೆಗೆ ಅಷ್ಟು ಉತ್ತಮವಾಗಿದೆ ಅಂತ ಅನಿಸೋದಿಲ್ಲ. ಕಾರಣ ಶುಕ್ರನ ಜೊತೆಯಲ್ಲಿ ಚಂದ್ರ 6ನೇ ರಾಶಿಯಲ್ಲಿದ್ದು 12ಅನ್ನು ನೋಡ್ತಾನೆ. ಅಂದರೆ ನಷ್ಟವನ್ನು ನೋಡೋದ್ರಿಂದ ಮಧ್ಯಾಹ್ನದ ನಂತರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸುತ್ತೆ. ಉಳಿಕೆಯಂತೆ ಇವತ್ತಿನ ಗ್ರಹಸ್ಥಿತಿ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಪೂರ್ಣವಾಗಿರತಕ್ಕಂಥ ಗುರು ಬಲ ಕೂಡ ಇದೆ. ಹಾಗಾಗಿ ಧನುರಾಶಿಯವರು ಸಂತಸದಿಂದ ಕಳೆಯಬಹುದು. ಆದರೂ ನನಗೆ ಸಮಸ್ಯೆ ಇದೆ, ಏನಾದರೂ ಒಂಚೂರು ಪರಿಹಾರ ಮಾಡ್ಕೋಬೇಕಲ್ಲ ಅನ್ನೋ ಅಪೇಕ್ಷೆ ಇರತಕ್ಕಂಥವರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿರೋದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಒಟ್ಟಾರೆ ಚೆನ್ನಾಗಿಯೇ ಇದೆ. ಟೆನ್ಷನ್ ಇರ್ತಕ್ಕಂಥದ್ದು 2ನೇ ರಾಶಿಯಲ್ಲಿರ್ತಕ್ಕಂಥ ರಾಹು ಮತ್ತು 6ನೇ ರಾಶಿಗೆ ಹೋಗ್ತಕ್ಕಂಥ ಚಂದ್ರ. ಅರ್ಥಾತ್ ಯಾರಿಗಾದರೂ ಮಕರ ರಾಶಿಯವರಿಗೆ ಕಣ್ಣು ಕೆಂಪಾಗ್ತಕ್ಕಂಥದ್ದು ಅಥವಾ ಕಣ್ಣು ಉರಿ, ಬೇನೆ ಇತ್ಯಾದಿ ಇರ್ತಕ್ಕಂಥವ್ರು ಏನಿದ್ದೀರಿ ಅಂಥವರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ಲಕ್ಷಣ ಇದೆ ಇವತ್ತು. ಹಾಗಾಗಿ ಹೋಗಿ ಅದಕ್ಕೆ ಯೋಗ್ಯವಾಗಿರತಕ್ಕಂಥ ಚಿಕಿತ್ಸೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ 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 ಸೂಕ್ತ. ಇದಕ್ಕಿಂತಲೂ ಇನ್ನೊಂದೇನಪ್ಪ ಅಂತಂದರೆ, ಸಾಧ್ಯವಾದರೆ ನೇತ್ರೋಪನಿಷತ್ತು ಅನ್ನುವಂಥ ಒಂದು ಮಂತ್ರಭಾಗ ಇದೆ. ಆ ನೇತ್ರೋಪನಿಷತ್ ಮಂತ್ರಭಾಗದಿಂದ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ಆ ಮಂತ್ರಭಾಗವನ್ನು ಹೇಳಿಸಿ ಪುರೋಹಿತರ ಮುಖಾಂತರ ಹೇಳಿಸಿದ್ರು ಬರ್ತದೆ. ಅದಿಲ್ಲ ನಿಮಗೆ ಅದನ್ನು ಹೇಳಲಿಕ್ಕೆ ಬಂದರೆ ಸ್ವರಬದ್ಧ ಪ್ರಸ್ತಾರಯುತವಾಗಿ ನಿಮಗೆ ಅದು ಹೇಳಲಿಕ್ಕೆ ಬರ್ತದೆ ಹೇಳಿ. ಆದರೆ ಎಡಗೈಯ ಮೇಲೆ ತಾಮ್ರದ ಪಾತ್ರೆಯನ್ನು ಇಟ್ಟು ಅದರ ಮೇಲೆ ಬಲಗೈಯನ್ನು ಇಟ್ಟು ಆ ಕೈಯನ್ನು ಹಿಡ್ಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಕೂತು ಉತ್ತರ ಅಥವಾ ಪೂರ್ವಾಭಿಮುಖವಾಗಿದ್ದು ನೇತ್ರೋಪನಿಷತ್ ಪಠನ ಮಾಡಿ ಆ ನೀರಿನಿಂದ ಕಣ್ಣನ್ನು ತೊಳ್ಕೊಂಡ್ರೂ ಕೂಡ ಆ ಕಣ್ಣಿನ ಬೇನೆ ಅಂತಕ್ಕಂಥದ್ದು ಹುಷಾರಾಗ್ತದೆ. ಶುಭವಾಗಲಿ. ಮುಂದಿನದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವ, ಚತುರ್ಥ ಭಾವದಲ್ಲಿಯೇ ಷಷ್ಠಾಧಿಪತಿಯ ಸಂಚಾರ. ರಾಶಿಯಲ್ಲಿರ್ತಕ್ಕಂತಹ ರಾಹು ಸಣ್ಣ ಪುಟ್ಟ ಕಿರಿಕಿರಿಯನ್ನು ಮಾಡೋದನ್ನು ಹೊರತುಪಡಿಸಿದರೆ ಇವತ್ತಿನ ದಿನ ಚೆನ್ನಾಗಿ ನಡೆಯುತ್ತೆ. ಪಂಚಮದಿಂದ ಲಾಭಕ್ಕೆ ದೃಷ್ಟಿ, ಲಾಭಾಧಿಪತಿಯಾಗಿರ್ತಕ್ಕಂತಹ ಗುರುವಿನ ಯುತಿ ಕೂಡ ಇರತಕ್ಕಂಥದ್ದು. ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಯಾರು ಫೈನಾನ್ಷಿಯಲ್ ವ್ಯವಹಾರಗಳನ್ನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಇತ್ಯಾದಿ ಬಡ್ಡಿ ಬಂಕ ವ್ಯವಹಾರಗಳು ಏನು ನಡೀತವೆ ಅಂಥವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಅನೇಕ ದಿನಗಳಿಂದ ಪೆಂಡಿಂಗ್ ನಿಂತಿರ್ತಕ್ಕಂಥ ಎಷ್ಟೋ ಪೇಮೆಂಟ್ಗಳು ಕೂಡ ಇವತ್ತು ಪುನಃ ಪ್ರಾಪ್ತಿಯಾಗಬಹುದು. ಹಾಗಾಗಿ ಆ ಒಂದು ಪ್ರಯತ್ನವನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾತ್ವಿಕವಾದ ಪ್ರಯತ್ನವನ್ನು ಮಾಡಿದ್ರೆ ಸಾಕು. ವಸೂಲಿಗಾಗಿ ನಾನಾ ರೀತಿಯ ಪ್ರಯೋಗಗಳನ್ನೆಲ್ಲ ಮಾಡೋರಿದ್ದೀರಲ್ಲ, ಅಂಥದ್ದೆಲ್ಲ ಏನು ಬೇಕಾಗೋದಿಲ್ಲ. ಸ್ವಲ್ಪ ಸಾತ್ವಿಕವಾಗಿಯೇ ಒತ್ತಡವನ್ನು ಹಾಕಿದರೂ ಕೂಡ ಇವತ್ತು ನಿಮ್ಮ ಹಳೆಯ ಬಾಕಿಗಳು ಸಂದಾಯವಾಗ್ತಕ್ಕಂಥ ಅವಕಾಶ ಇದೆ. ಮತ್ತು ಇನ್ನು ವಿಶೇಷವಾಗಿ ಬೇಕು ಆಂಜನೇಯನ ಆರಾಧನೆ ಇದ್ದೇ ಇದೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಮಧ್ಯಮ ಸ್ಥಿತಿಯ ದಿನ. ಕರ್ಮ ಮತ್ತು ರಾಶ್ಯಾಧಿಪತಿ ಆಗಿರತಕ್ಕಂಥ ಗುರುವಿನೊಂದಿಗೆ ಪಂಚಮಾಧಿಪತಿ, ದೇವತಾರಾಧನೆಗೆ ಬಹಳ ಸೂಕ್ತವಾಗಿರತಕ್ಕಂಥ ದಿನ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ದೇವತೆಯನ್ನು ಆರಾಧನೆ ಮಾಡಲಿಕ್ಕೆ ಗುರು ಮತ್ತು ಚಂದ್ರ, ಚತುರ್ಥ ರಾಶಿ, ಬುಧನ ರಾಶಿ, ಇವೆಲ್ಲ ಯೋಗಗಳನ್ನು ಒಟ್ಟಾರೆ ನೋಡಿದಾಗ ಪರಿವರ್ತನ ಯೋಗದಲ್ಲಿರ್ತಕ್ಕಂತಹ ಬುಧಚಂದ್ರರು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ವೃದ್ಧಿಗೆ,
ಯಾವುದಾದ್ರೂ ಬಹಳ ದುಃಖದ ಚಿಂತೆಯ ಚಿಂತನೆಯ ಯೋಚನೆಯ ಕಷ್ಟದ ಸಂಕಷ್ಟದ ಸಂತಾಪದ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೋಸ್ಕರವಾಗಿ ಇವತ್ತು ಮಾನಸಿಕವಾಗಿರತಕ್ಕಂತಹ ಶಾಂತಿಗೋಸ್ಕರವಾಗಿ ಕೂಡ ಈ ಒಂದು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ. ಅದರಲ್ಲಿ ಯಾವುದು ಅಂತಂದರೆ ಪುನಃ ಆರಂಭದಲ್ಲಿ ಹೇಳಿದ ಹಾಗೆ ರಾಜರಾಜೇಶ್ವರಿ ಅದರಲ್ಲಿ ಬಂದಿದೆ. ನಾನು ದೋಷ ಪರಿಹಾರ ವಿಚಾರದಲ್ಲಿ ಹೇಳಿದ್ದೇನೆ ಏನಂತ, ಮಾಯೆ ಮತ್ತು ಭ್ರಮೆ ಇತ್ಯಾದಿಗಳಿಂದ ಹೊರಬರಲಿಕ್ಕೆ ರಾಜರಾಜೇಶ್ವರಿ ಆರಾಧನೆ ತುಂಬ ಫಲದಾಯಕ ಅಂತ. ಹಾಗೆ ಈ ದುಃಖ ಸಂಕಟ ಸಂತಾಪ ಇವೆಲ್ಲದಕ್ಕೂ ಕಾರಣ ಮಾನಸಿಕವಾಗಿರತಕ್ಕಂಥ ಭ್ರಮೆ ಆಸೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಶಾಂತ ಮಾಡಿ ಸಮೃದ್ಧವಾಗಿರತಕ್ಕಂಥ ಜೀವನವನ್ನು ಅನುಗ್ರಹ ಮಾಡು ಅಂಥೇಳಿ ಆ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಬಹಳ ಅದ್ಭುತವಾದ ವಿಚಾರಗಳನ್ನು ಇಂದು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ ಗುರುಗಳೇ, ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ವೀಕ್ಷಕರೇ, ನಮಗೆ ತುಂಬ ಖುಷಿ ಅನಿಸೋದು ಯಾವಾಗ ಅಂದರೆ ವಿಶಿಷ್ಟವಾದ ಒಂದು ಶೈಲಿಯಲ್ಲಿ ಮೂಡಿ ಬರ್ತಿದೆ ಧರ್ಮಜ್ಯೋತಿ ಕಾರ್ಯಕ್ರಮ. ನೀವು ನಮಗೆ ಪತ್ರದ ಮುಖೇನ ಅಥವಾ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥ ನಂಬರ್ಗೆ ಮೆಸೇಜನ್ನು ಹಾಕಿ ಚೆನ್ನಾಗಿ ಬರ್ತಿದೆ ಕಾರ್ಯಕ್ರಮ ಅಥವಾ ಇನ್ನೇನಾದರೂ ವಿಶೇಷವಾಗಿರುವಂಥ ವಿಷಯಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದರೆ ಅದನ್ನೂ ಕೂಡ ತಿಳಿಸಿ ಖಂಡಿತ ನಾವು ತಿಳಿಯಪಡಿಸ್ತೇವೆ ಅಂತ ಹೇಳ್ತಾ ಹೋಗಿ ಬರೋದಾ. ನಮಸ್ಕಾರ.